ಶರಣರು ದಿನನಿತ್ಯ ದಾಸೋಹ ಮಾಡಕತ್ತಾರಲ್ಲ, ಯಾವ ರೀತಿ ಮಾಡ್ತಾರೆ ದಾಸೋಹವನ್ನು ನೋಡ್ಬೇಕಂತ ತಿಳ್ಕೊಂಡು 4 ಜನ ಅನ್ನಕತ್ತಿದ್ರಂತ. ಅವರು ಬೆಳಗಿನ ಜಾವ ಎದ್ದು ಹೊಂಟಿದ್ರು, ಹೋಗಿ ಬಿಲ್ಪತ್ರಿ ಎತ್ಕೊಂಡು ಹಿಂಗೆ ಬರ್ತಿದ್ರು. ಹಿಂಗೆ ನೋಡಿದ್ರು ಒಂದು 2-3 ದಿನ ಅವ್ರು ಏನು ಮಾಡ್ತಾರಂತ ತಿಳ್ಕೊಂಡು 2-3 ದಿನಗಳ ಪರ್ಯಂತರ ನೋಡಿದ್ರಂತ. ಓಹೋ, ಬಿಲ್ಪತ್ರಿ ವನದಾಗ ಹೋಗಿ ಬರ್ತಾನೆ ಅಂತ ತಿಳ್ಕೊಂಡ ಬಳಿಕ ಬಿಲ್ಪತ್ರಿ ವನದಾಗ ಏನೋ ಬಂಗಾರದ ನಾಣ್ಯ ಇಟ್ಟಿರಬೇಕು, ಆ ನಾಣ್ಯಗಳನ್ನ ತೊಗೊಂಬಂದು ದಾಸೋಹ ಮಾಡಕತ್ತಾನೆ ಶರಣಬಸಪ್ಪ ಅಂದ್ರೆ ಅವರು. 4 ಮಂದಿ ಕಳ್ಳರು. ಅವ ಮಾರನೇ ದಿವಸ ಏನಂದ, 4 ಮಂದಿ ಕಳ್ಳರು ಕೈಯಾಗ ಒಂದು ಪಿಕಾಸಿ, ಸಲಿಕಿ, ಹಾರಿ ಹಿಂಗೆ ವಸ್ತುಗಳನ್ನ ಆಯುಧಗಳನ್ನ ಹಿಡ್ಕೊಂಡು ಹೊಂಟ್ರು. ಅವ್ರು ಬೆಳಗಿನ ಜಾವ 5 ಗಂಟೆಗೆ ಎದ್ದು ಪತ್ರಿ ಎತ್ಕೊಂಡು ಹಿಂಗೆ ಬರಕತ್ತಿದ್ರು. ಬರೋದ್ರಾಗ ದಾರಿ ಒಳಗೆ 4 ಜನ ಕಳ್ಳರು ನಿಂತ್ಕೊಂಡ್ರು. ಶರಣಪ್ಪ ನಿಂತ್ಕೋ ಅಂದ್ರೆ ಅವರು ಗೌರವ ಕೊಡೋದಿಲ್ಲ. ಶರಣಪ್ಪ ನಿಂತ್ಕೊಂಡ್ರು. ಶರಣರು ಅಂತ ತಿಳ್ಕೊಂಡು ದೂರ ಆಗ್ತದ. ಶರಣಪ್ಪ ನಿಂತ್ಕೋ ಅಂತ ತಿಳ್ಕೊಂಡ್ರು ಅವರು. ಶರಣಪ್ಪ ನಿಂತ್ಕೋ ಅಂತ ತಿಳ್ಕೊಂಡ್ರು. ಯಾಕ್ರಪ್ಪ ಅಂದ್ರೆ ಅವ್ರಿಗೆ ಗೌರವ ಕೊಡ್ಬೇಕನ್ನಂಗಿಲ್ಲ, ಹಿಂಗೆ ಮಾಡ್ಬೇಕಂತ ತಿಳ್ಕೊಂಡು ಏನಿಲ್ಲ. ಕಳ್ಳರಿಗೆ ಅವ್ರು ಯಾರಿಗೆ ಗೌರವ ಕೊಡ್ಬೇಕಂತೇಳಿ ಇರೋಂಗಿಲ್ಲ. ಗೌರವದಿಂದ ಮಾತಾಡಬೇಕನ್ನೋದಿಲ್ಲ. ಒಟ್ಟು ಶರಣಪ್ಪ ನಿಂತ್ಕೋ ಅಂದರು. ಆಯ್ತಪ್ಪ, ಯಾಕ್ರಿ ಇಷ್ಟೆಲ್ಲ ದಾಸೋಹ ಮಾಡಕತ್ತಿದಿ, ಇಷ್ಟೆಲ್ಲ ಸಾಕಷ್ಟು ಮಂದಿ ಬಂದು ನಿಮ್ಮ ಮನೆ ಒಳಗೆ ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ, ಎಲ್ಲರೂ ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ನೀ ಎಲ್ಲ ದಾಸೋಹ ಮಾಡೋದು ನೋಡಿದ ಬಳಿಕ ನಮಗೆ ಅನಿಸಕತ್ತದ ನೀ ಎಲ್ಲ ಹಣ ಊತಿಟ್ಟಿರ್ಬೇಕು, ಕೊಡು ನಮಗೆ ಅಂದ್ರೆ ಅವರು. ಹಂಗೆ ಅನ್ನೋದ್ರಾಗ 4 ಮಂದಿ ಕಳ್ಳರು ಅವ್ರು ಅನ್ನಕತ್ತಿದ್ರು. ಹಿಂಗತಿ ಅನ್ನೋದು ಶರಣಪ್ಪನವ್ರು ಅಂದ್ರೆ, ಯಪ್ಪ ನಮಗೆ ಹಣ ಎಲ್ಲಿ ಊತಿಟ್ಟಿಲ್ಲ, ನಮಗೆ ಎಲ್ಲಿ ಪರಮಾತ್ಮ ಎಲ್ಲಿ ಕೊಡಬೇಕು, ಅದು ದಾಸೋಹ ನಡೆಯೋದು ಪರಮಾತ್ಮನ ಇಷ್ಟ ಐತೆ, ಅವನ ಇಚ್ಛೆ ಪ್ರಕಾರ ನಡೀತದಪ್ಪ, ನಾ ಏನೂ ತಂದಿಲ್ಲ, ಎಲ್ಲಿ ರೊಕ್ಕ ಹಣ ಊತಿಟ್ಟಿಲ್ಲ. ನಮಗೆ ಹಣ ಊತಿಟ್ಟಿ ಅಂತ ತಿಳ್ಕೊಂಡು ಗೊತ್ತಾಗ್ಯದ, ಹಣ ಕೊಡು ನಮಗೆ ಅಂತ ತಿಳ್ಕೊಂಡು ಹಿಂಗೆ ಅನ್ನಕತ್ತಿದ್ರು. ಹಂಗೆ ಅನ್ನೋದ್ರಾಗ ಅವ್ರು ಅಂದರು, ಆಯ್ತಪ್ಪ ಪರಮಾತ್ಮ ನಿಮಗೆ ಕೊಡಬೇಕಾಗಿರ್ತಕ್ಕಂಥ, ನೀವು ಯಾವಾಗ ಹಿಂಗೆ ಅಂತೀರ ಅಂದ ಬಳಿಕ ಪರಮಾತ್ಮ ನಿಮಗೆ ಕೊಡಬೇಕಾಗಿರುವಂಥ ಹಣ ಆ ಬಿಲ್ಪತ್ರಿ ಹೊನದಾಗ ಐತೆ, ಅಲ್ಲಿಗೆ ಹೋಗ್ರಪ್ಪ ಅಂತ ತಿಳ್ಕೊಂಡ್ರು. ಅದೆಲ್ಲ ಗೊತ್ತಿಲ್ಲ, ನೀನಾ ಬಂದು ನಮಗೆ ತೆಗೆದು ಕೊಟ್ರೆ ಮಾತ್ರ ನಾವು ತೊಗೊತೀವಿ, ಇಲ್ಲಾಂದ್ರೆ ತೊಗೊಳಂಗಿಲ್ಲ ಅಂದ್ರೆ ಅವರು. ನೀನಾ ಬಂದು ತೆಗೆದು ಕೊಟ್ರೆ ನಾವು ತೊಗೊತೀವಿ, ಇಲ್ಲಾಂದ್ರೆ ತೊಗೊಳಂಗಿಲ್ಲ, ನೀ ಬಾ ಅಂತ ತಿಳ್ಕೊಂಡ್ರು. ಇಲ್ಲಪ್ಪ ನಮ್ಮ ಲಿಂಗಾರ್ಚನೆಗೆ ಸಮಯ ಆಗ್ತದೆ, ದಯವಿಟ್ಟು ನಾವು ಲಿಂಗಾರ್ಚನೆ ಮಾಡ್ಕೋಬೇಕಾಗ್ಯದ, ನೀವು ನಡ್ರಿ, ನಾನು ಆಮೇಲೆ ಬರ್ತೀನಿ, ನಿಮಗೆ ಕೊಡಬೇಕಾಗಿರುವಂಥ ಪರಮಾತ್ಮ ಹಣವನ್ನು ನಿಮಗೆ ಕೊಟ್ಟೇ ಕೊಡ್ತಾನೆ, ಹೋಗ್ರಿ ಅಂತ ತಿಳ್ಕೊಳೋದು. ನೋಡಿ ಹೆಂಗಿರ್ಬೇಕು. ಶರಣರ ಮಾತಿನೊಳಗೆ ಎಂದೂ ಕೂಡ ಹುಸಿ ಇಲ್ಲ. ಋಷಿ ಆಡಿದ ಮಾತು ಹುಸಿಯಲ್ಲೋ ತಮ್ಮ ಎನ್ನುವ ಹಾಗೆ ಮಹಾತ್ಮರು ಹೇಳಿರ್ತಕ್ಕಂಥ ಶರಣಪ್ಪನವ್ರು ಹೇಳಿದರು. ಅವಾಗ 4 ಮಂದಿ ಕಳ್ಳರು ನೋಡಿ, ಶರಣಪ್ಪ ಲಿಂಗಾರ್ಚನೆ ಮುಗಿಸ್ಕೊಂಡು ಜಲ್ದಿ ಬಾ, ನೀ ಬರೋತನ ನಾವು ಏನೂ ಮಾಡೋಂಗಿಲ್ಲ ಅಂದ್ರೆ ಅವರು, ಯಪ್ಪ ನಾವು ಬರ್ತೀವಿ, ನನ್ನ ತಡ ಆಗ್ಬೋದು, ಲಿಂಗಾರ್ಚನೆ ಸಮಯ ಆಗ್ತೈತಿ, ತಡೆದು ಬರ್ತೀನಪ್ಪ ಅಂತ ತಿಳ್ಕೊಂಡ್ರು. ಅವ್ರು 4 ಜನ ಕಳ್ಳರು ಬಿಲ್ಪತ್ರಿ ಹೊನದಾಗ ಹೋಗಿ ಕೂತ್ರಂತ. ಬರ್ತಾನೆ, ಈಗ ಬರ್ತಾನೆ, ಆಗ ಬರ್ತಾನೆ ಅಂತ ತಿಳ್ಕೊಂಡು ಕೂತರು. 4 ಜನ ಕಳ್ಳರು ಏನಂತ ತಿಳ್ಕೊಂಡ್ರೆ, ಹಾರಿ ತಂದಾರ, ಪಿಕಾಸಿ ತಂದಾರ, ಸಲ್ಕಿ ತಂದಾರ. ಅದ್ರಾಗ ಒಬ್ಬ ಕಳ್ಳ ಸುಮ್ಮನೆ ಕುಂತಿದ್ದಿಲ್ಲ, ಹಾರಿ ತೊಗೊಂಡು ಹಿಂಗೆ ಸುಮ್ಮನೆ ಮಣ್ಣು ಕುಟ್ಟಾಕತ್ತಿದ್ದಂತ. ಹಿಂಗೆ ಹಾರಿ ತೊಗೊಂಡು ಹಿಂಗೆ ಮಣ್ಣು ಎತ್ತಿ ಹಿಂಗೆ ಹಾಕಾಕತ್ತಿದ. ಹಾಕೋದ್ರೊಳಗೆ ಏನಾಯ್ತು, ಆ ಹಾರಿ ಆ ಮಣ್ಣೊಳಗೆ ದಡಗ್ಗನ ಹೋಯ್ತಂತ. ಆ ಹಾರಿ ಏನಾಯ್ತು, ಮಣ್ಣೊಳಗೆ ದಡಗ್ಗನ ಹಂಗೆ ಹೋಗ್ಬಿಡ್ತು. ಹೋದ ತಡನ ಅವಾಗ ಅದ್ರಾಗ ಒಬ್ಬ ಹೊಂದ, ಅಲ್ಲೋ ಏನು ಸೊಡ್ಲೈತಲ್ಲ, ಭಾಳ ಮಣ್ಣಿದೆ, ಯಾಕೋ ಏನೋ ಹಾರಿ ಕೆಳಗೆ ಹಂಗೆ ಹೋಗ್ಲಿಕ್ಕತ್ತದ, ಏನೋ ಇರ್ಬೇಕಿದ್ರಾಗ ಅಂತ ತಿಳ್ಕೊಂಡು ಮತ್ತೊಬ್ಬ ಅಲ್ಲಿಗೆ ಬಂದ. ಮತ್ತೊಬ್ಬ ಬಂದ ಒಂದು ನೋಡಂತಡಿ ಏನಾರ ಇರ್ಬೇಕಂತ ತಿಳ್ಕೊಂಡು ಮಣ್ಣು ತೆಗೆದ್ರು. ಹಿಂಗೆ ಸರಳ ಬಂದಂಗೆಲ್ಲ ಮಣ್ಣು ತಕ್ಕೊಂತ ಹೋದರು. 2 ಫೀಟ್ 3 ಫೀಟ್ ತೆಗೆದ್ರಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ, ಬಂಗಾರ ತುಂಬಿದ ಹಂಡೆ ತುಂಬ ಬಂಗಾರ ಶಕ್ತಿ. ಅವ್ರು 4 ಮಂದಿ ಅನ್ನಕತ್ತಿದ್ರು, ಶರಣರು ಹೇಳಿದ ಮಾತು ಸತ್ಯನ ಆತಲ್ಲೋ, ಏನಪ್ಪ ಶರಣರು ಹೇಳಿದಂಗೆ ಆತಲ್ಲ, ಇದು ನಿಮಗೆ ಕೊಡಬೇಕಾಗಿರುವಂಥ ಪರಮಾತ್ಮ ಹಣವನ್ನು ಈಗಾಗಲೇ ಬಿಲ್ಪತ್ರಿ ವನದಾಗ ಐತೆ, ಹೋಗ್ರಪ್ಪ ಅಂತ ತಿಳ್ಕೊಂಡು ಹೇಳಿದರು. ನಿಜವಾಗಲೂ ಕೂಡ ಶರಣರ ಮಾತಿನೊಳಗೆ ಸತ್ಯ ಅದ, ಅವ್ರು ಹೇಳಿದಂಗೆ ಬಂಗಾರ ಸಿಕ್ತಿಲ್ಲಪ್ಪ ಅಂತ ತಿಳ್ಕೊಂಡು 4 ಜನ ಅಂದರು. ಆದ್ರೆ ನೆನಪಿರಲಿ, ಬಂಗಾರ ಸಿಕ್ತು, ಹಂಡೆ ತುಂಬ ಬಂಗಾರ ಸಿಕ್ಕದ. 4 ಮಂದಿ ಕಳ್ಳರಂತಾರ, ಏನಂತ, ಈ ಬಂಗಾರ ಸಿಕ್ಕದಂದ ಬಳಿಕ ಅವ್ರ ಮನಸ್ಸು ಬಂಗಾರವನ್ನು ನೋಡಿದ ಬಳಿಕ ಎಲ್ಲರ ಮನಸ್ಸು ಕಳವಳ ಆಗ್ತೈತಿ. ನಿಮ್ಮದ ಮನಸ್ಸು ಕಳವಳ ಆಗ್ತೈತಿ. ಎಷ್ಟು ಕಳವಳ ಆಗ್ತದ ಅಂತ ತಿಳ್ಕೊಂಡ್ರೆ, ಕೇವಲ ಒಂದು 150 ಒಂದು ಏನಾರ ಒಂದು ಕಾಯಿನ್ ಬಿದ್ದಿತ್ತಂದ್ರೆ ನಮ್ಮ ಮನಸ್ಸು ಕಳವಳ ಪಡ್ತೈತಿ. ನಾನು ಅಂತ ತಿಳ್ಕೊಂಡು ಕಳವಳ ಪಡ್ತೈತಿ. ಹೌದಲ್ರಿ? ಈಗ ನೆನಪಿರಲಿ, 2 ದೋಸ್ತರು ಕೂಡಿ ಹೊಂಟಿದ್ರು. 2 ದೋಸ್ತರು ಕೂಡಿ ಬಹಳ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿರುವಂಥ ದೋಸ್ತರು, ಅನ್ಯೋನ್ಯವಾಗಿರುವಂಥ ಗೆಳೆಯರು ಏನು ಮಾಡ್ಯಾರ, 2 ಹೊಂಟಿದ್ರಂತ. ಹೋಗ್ಬೇಕಾದ್ರೆ ಒಂದು ಬಂಗಾರ ನಾಣ್ಯ ಬಿದ್ದಿತ್ತು ರೀ.
ಬಂಗಾರ ನಾಣ್ಯ ಬಿದ್ದಿತ್ತು, ಬೀಳೋದ್ರಾಗ ಏನು ಮಾಡಿದ ಒಬ್ಬ ಹೋಗಿ ಏನು ಮಾಡಿದ, ಅದನ್ನು ತೊಗೊಳಕತ್ತಿದ. ತೊಗೊಳೋದ್ರಾಗ ಅವಾಗ ಇನ್ನೊಬ್ಬ ಏನಂದ, ಏ ನನಗೂ ಬೇಕಾದ್ರಾಗ ಅಂದವ. ನಾನು ನೋಡೀನಿ, ನಾ ತೊಗೊತೀನಿ ಇದನ್ನಂತ ಅವ ಅಂದ. ನಾನೂ ನೋಡೀನಿ, ಅದು ನನಗೂ ಬೇಕು ಅಂದವ. ನಾನೂ ನೋಡೀನಿ, ಅದು ನನಗೂ ಬೇಕು ಅಂತ ತಿಳ್ಕೊಂಡು ಹಿಂಗೆ ಇಬ್ಬರು ಜಗಳಾಡಕತ್ತಿದ್ರು. ನಾನು ನೋಡೀನಿ, ನನಗೂ ಬೇಕಂತ ತಿಳ್ಕೊಂಡು ಇಬ್ಬರು ಜಗಳಾಡಕತ್ತಿದ್ರು. ನನಗೂ ಬೇಕಂತ ತಿಳ್ಕೊಂಡು ಅನ್ನೋದ್ರಾಗ ಇಬ್ಬರು ಕಲ್ತು ಏನು ಮಾಡಿದ್ರು ಅಂತ ತಿಳ್ಕೊಂಡ್ರೆ ಬಂಗಾರದ ಅಂಗಡಿಗೆ ಹೋದ್ರು. ಬಂಗಾರದ ಅಂಗಡಿಗೆ ಹೋದ ಬಳಿಕ ಬಂಗಾರ ಟೆಸ್ಟ್ ಮಾಡಬೇಕಲ್ಲ. ಆ ಟೆಸ್ಟ್ ಮಾಡಿದ ಬಳಿಕ ಅದು ಕೊಟ್ಟಿ ಅಂತ ಬಂತು ರೀ. ಕೊಟ್ಟಿ ಅಂದ್ರೆ ಏನು, ಡೂಪ್ಲಿಕೇಟ್ ನಾಣ್ಯ ಇದೆ ಅಂತ. ಅವಾಗ ಏನಂದ್ರೆ ಅವರು, ನಾನು ಒಲ್ಲೆ ನೀನು ಒಲ್ಲೆ ಅಂದ್ರೆ ಅವರು. ನಾನು ಒಲ್ಲೆ ನೀನು ಒಲ್ಲೆ ಅಂದ್ರೆ ಮೊದಲಾಗ ಏನಂದ್ರು, ಬಡ್ದಾಡಿದ್ರು. ನನಗೆ ಬೇಕು, ನಾನು ನೋಡಿನಿ ಅಂತ ಅವ ಅಂತಿದ್ದ. ನನಗೆ ಸಿಕ್ಕತ್ತಂತ ಇವ್ರು ಅಂತಿದ್ದ. ಹಂಗೆ 4 ಮಂದಿ ಕಳ್ಳರು ನೋಡ್ಯಾರುವಂಥ ಬಂಗಾರ ಅದು. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ. ಅಂಗಭೋಗ ಇದು ಅನರ್ಪಿತ, ಲಿಂಗಭೋಗ ಇದು ಅರ್ಪಿತ ಅಂತ ಕರ್ಕೊಂಡು ಬರ್ತಾರೆ. ಹಂಗೆ ಇಲ್ಲಿ ಏನಂತ ತಿಳ್ಕೊಂಡ್ರೆ, ಶರಣರು ಏನು ಅಂತ ತಿಳ್ಕೊಂಡು ಹೇಳಿದ ಮಾತು ಬಳಿಕ ಋಷಿ ಆಡಿದ ಮಾತು ಹುಸಿಯಲ್ಲೋ ತಮ್ಮ ಎನ್ನುವ ಹಾಗೆ ಶರಣರ ನೆನಪಿರಲಿ. ಮಹಾತ್ಮರು ಒಂದು ಸಾರಿ ಮಾತಾಡಿದ್ರ ಅಂತ ತಿಳ್ಕೊಂಡ್ರೆ ಆ ಮಾತು ಎಂದೂ ಕೂಡ ಹುಸಿ ಹೋಗುವುದಿಲ್ಲ. ನಿಮ್ಮದ ಹುಸಿ ಬೀಳ್ತೈತ್ರಿ. ನಿಮ್ಮದ ಹುಸಿ ಬೀಳ್ತಾವ, ಮಾತುಗಳು ಹುಸಿ ಬೀಳ್ತಾವ, ನಾವು ಹುಸಿ ಮಾತಾಡ್ತೀವಿ. ಆದರೆ ಶರಣರ ಮಾತು ಎಂದೂ ಕೂಡ ಹುಸಿ ಆಗಂಗಿಲ್ಲ. ಏನಿವ ಶರಣರ ಮಾತು ಎಂದೂ ಕೂಡ ಹುಸಿ ಆಗಿಲ್ಲ. ಮಾತನಾಡಿದರೆ ಅವ್ರು ಹೇಳ್ತಾರೆ, ಶರಣರು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು 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 ಎನ್ನಬೇಕು, ನುಡಿ ಒಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನೋ ಅಂತ ಕರೀತಾರೆ. ನಮ್ಮ ಮಾತು ಇನ್ನೊಬ್ಬರಿಗೆ ನೋವು ಕೊಡಬಾರ್ದಲ್ಲ. ನಮ್ಮ ಮಾತು ಹೇಗಿರಬೇಕು, ಮುತ್ತಿನ ಹಾರದಂಗೆ ಇರ್ಬೇಕಂತ್ರಿ. ಮಾತಂದ್ರೆ ಎಷ್ಟು ಕಿಮ್ಮತ್ತು ಇರ್ತದೆ ಅಂತ ತಿಳ್ಕೊಂಡ್ರಿ ನೀವು. ಈಗ ನಾ ಇಲ್ಲಿ ಕೂತೀವಿ, ನಾವು ಮಾತಾಡಿಸ್ತೀನಿ, ಏನಪ್ಪ ಕಾಂತಪ್ಪ ನಾವು ಆರಾಮದಿ ಅಂದ್ರೆ ಆರಾಮದೀನ್ರಿ ಅಂತ ಹೇಳ್ತಾರೆ. ಹೌದಲ್ರಿ? ಆರಾಮದಿ ಮೈಯಾಗ ಹೆಂಗೈತೆ ಅಂದ್ರೆ ಮೈಯಾಗ ಹೆಂಗೈತೆ ಅಂದ್ರೆ ಅದು ಮಾತನ. ಈಗ ಮಂದಿ ಭಾಳಷ್ಟು ಜನ ಬಂದಿರಿ, ಇಲ್ಲಿ ಸುಮಾರು 500 ಜನ ಬಂದಾರ ಅಂತ ತಿಳ್ಕೊಂಡ್ರೆ ಆತ. ಇಲ್ಲಿ 500 ಮಂದಿ ಸುಮಾರು 500 ಜನ ಕುಡ್ಯಾರ ಅಂತ ತಿಳ್ಕೊಂಡು ಅನ್ನೋದು ಹೆಂಗೆ? 500 ಮಂದಿ ಭಾಳ ಸುಮಾರು ಅದಾರ ಅಂದ್ರೆ ಹೆಂಗೆ ಹೇಳೋದರ್ಥಕೈತೆ? 500 ಮಂದಿ ಬಂದವರೆಲ್ಲ ಸುಮಾರು ಅದಾರ ಅಂದ್ರೆ ಹೆಂಗೆ? 500 ಮಂದಿ ಸುಮಾರು 500 ಮಂದಿ ಕುಡಿಯೈತೆ ಅಂದ್ರೆ ಹೆಂಗೆ? ಮಾತು ಹೆಂಗಿರ್ತೈತಿ? ದಾರಿ ಒಳಗೆ ಹಾಕಿ ಕುತ್ಕೊಂಡಾಗ ಸೊಸಿ ನೀರು ತರಕತ್ತಿದ್ಲಂತ, ತರೋದ್ರಾಗ ಕಾಲು ಸೆಸೆ ಕುತ್ಕೊಂಡಿತ್ತು. ಅದು ಹತ್ತಿ ಸುಮ್ಮನೆ ಕುಂತಿದ್ದಿಲ್ಲ, ಅದು ಹತ್ತಿ ಕಾಲು ಸೆಸೆ ಕುತ್ಕೊಂಡಿತ್ತು. ಆಕೆ ಸೊಸಿ ನೀರು ತರಬೇಕಾದ್ರೆ ಆಕೆ ಮಾತು ಹೆಂಗಿರ್ತಾವೆ? ಅತಿ ಕಾಲು ಬಡ್ದಿತ್ತು ತೆಗಿ ಅಂದ್ರೆ ಒಂದ, ಅತಿ ಕಾಲು ತಾಕಿತ್ತು ಅಂದರು ಒಂದ, ಅತಿ ಒದ್ದಿನ ಸರಿ ಅಂದ್ರೆ ಎತ್ತಿ ಒದ್ದಿರಿ ಅಂದ್ರೆ ಹೆಂಗಾಕೈತಿ? ಸುಮ್ಮನೆ ಬಿಟ್ಟಾಳ ನಿಮ್ಮನ್ನು. ಅದು ಮಾತಂದ್ರೆ ಹಂಗಿರ್ತೈತಿ. ಮಾತೇ ಮುತ್ತು, ಮಾತೇ ಅಂತ ತಿಳ್ಕೊಂಡು ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ ಹತ್ತಿರಬೇಕು, ಮೂಕನಾಗಬೇಕು, ಜಗದಳು ಜಾಕ್ಯಾಗಿರಬೇಕು, ಕಾಕ ಬುದ್ಧಿ ಕಡೆ ಹಾಯಿಸಲಾರದೆ, ಕಾಕ ಬುದ್ಧಿ ಕಡೆ ಹಾಯಿಸಲಾಗದೆ, ಲೋಕದ ಒಡವಿ ನಿನಗ್ಯಾಕಬೇಕು, ಮೂಕನಾಗಬೇಕು, ಜಗದೊಳು ಜ್ವಾಕ್ಯಾಗಿರಬೇಕು. ಮಾತು ಕಲಿಯಬೇಕು, ಮಾತಿನ ಅರ್ಥ ತಿಳಿಬೇಕು, ಮಾತು
ಕಲಿಯಬೇಕು ಮಾತಿನ ಅರ್ಥ ತಿಳಿಬೇಕು ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಮಾತು ಬಲ್ಲ ಮಹಾ ಜ್ಞಾನಿಯ ಕೂಡ ಕೋತಿಗಂಗ ಬೆನ್ನತ್ತಿರಬೇಕು ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ಆ ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಬೇಕು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಬೇಕು ತತ್ವ ಬಲ್ಲ ಮಹಾ ಜ್ಞಾನಿಯ ಕೂಡ ತತ್ವ ಬಲ್ಲ ಮಹಾ ಜ್ಞಾನಿಯ ಕೂಡ ಕತ್ತಿಹಂಗ ಬೆನ್ನತ್ತಿರಬೇಕು ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ಆಸೆಯಳಿಯಬೇಕು ಮನಸ್ಸಿನ ಹೆಸಿಗೆ ತೊಳಿಬೇಕು ಆಸೆಯಳಿಯಬೇಕು ಮನಸ್ಸಿನ ಹೆಸಿಗೆ ತೊಳಿಬೇಕು ಆಶಯ ನಳಿದು ಹೆಚ್ಚಿಗೆ ತೊಳೆದು ಆಶಯ ನಳಿದು ಹೆಚ್ಚಿಗೆ ತೊಳೆದು ಈಶ ಮಹಾಂತನ 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 ಆಶಯ ನಳಿದು ಹೆಚ್ಚಿಗೆ ತೊಳೆದು ಈಶ ಮಹಾಂತನ ಪದ ಹಿಡಿಬೇಕು ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ಕಾಕ ಬುದ್ಧಿ ಕಡೆ ಗಾಯಿಸದೇನೆ ಕಾಕ ಬುದ್ಧಿ ಕಡೆ ಆಯಿಸದೇನೆ ಲೋಕದ ಕೊಡವಿ ನಿನಗ್ಯಾಕಬೇಕು ಮೂಕನಾಗಬೇಕು ಜಗದೊಳು ಜಾಕ್ಯಾಗಿರಬೇಕು ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು ಅಂತಾರೆ. ಮೂಕ ಆದ್ರೆ ಹೆಂಗಿರ್ತೈತಿ? ಒಟ್ಟ ಮಾತಾಡಬಾರದು. ಯಾವಾಗ ಮಾತಾಡಬಾರದು? ಪುರಾಣಕ್ಕೆ ಬಂದಿರೋದು ಇಲ್ಲಿ ಮಾತಾಡಬಾರದು. ಕೆಲವೊಂದು ಪುರಾಣಕ್ಕೆ ಬಂದಲ್ಲೇ
ಮತ್ತು ಕೆಲವೊಂದು ಸಮಯದೊಳಗೆ ಹೋದಾಗ ಮಾತಾಡಬಾರ್ದು, ಮೂಕಾಗಿರ್ಬೇಕಂತ. ಅದಕ್ಕೆ ಜಾಕಿ ಆಗಿರಬೇಕು. ಮತ್ತು ಎಲ್ಲದ್ರಾಗ ಮೂಕಾಗಿರ್ಬೇಡ್ರಿ. ಮತ್ತೆ ಮನ್ಯಾಗ ಗಂಡು ಏನಾರು ಕೇಳಿದ್ರು ಮತ್ತೆ ಮೂಕಾಗಿರೋ ಅಂತ ಹೇಳ್ಕೊಂಡು ಗಪ್ಪು ಕುಂತ ಏನು ಹೇಳ್ಬೇಕು? ಮೂಕನಾಗಬೇಕು, ಜಗದೊಳಗೆ ಜಾಕಿಯಾಗಿರ್ಬೇಕಂತ. ಸಮಯ ನೋಡಿಕೊಂಡು ಮೂಕನಾಗಬೇಕಂತ, ಸಮಯ ನೋಡಿಕೊಂಡು ಮೂಕನಾಗಬೇಕು. ಈಗ ಯಾರೋ ಒಬ್ಬವ ಕುಷ್ಟಿಗೆ ಅಂತ ಊರಿಗೆ ಹೋದಂತ. ಕುಷ್ಟಿಗೆ ಅಂತ ಊರಿಗೆ ಹೋದ ಬಳಿಕ ಅಲ್ಲಿ ಏನಂತ ತಿಳ್ಕೊಂಡಂದ್ರೆ ಎಲ್ಲ ಕಡೆ ಮತ್ತು ಶೇಂಗಾ ಬೆಳೆದಿದ್ದ, ಗೋವಿನ ಜೋಳ ಬೆಳೆದಿದ್ದ, ಸಾಕಷ್ಟು 100-200 ಪ್ಯಾಕೆಟ್ ಬೆಳೆದಿದ್ದ, ಮಾರಿ ಬಕ್ಕಣದ ರೊಕ್ಕ ಇಟ್ಕೊಂಡು ಕೈಯಾಗ ಸಿಗರೇಟ್ ಸೇದ್ಕೊಂತ ಹೊಂಟಿದ್ನಂತ. ಹೋಗ್ಬೇಕಾರೆ ನೋಡಿದ, ಮಾತು ಮಾರುವ ಅಂಗಡಿ ಅಂತ ಇತ್ತು. ಯಾ ಅಂಗಡಿ ರೀ? ಮಾತು ಮಾರುವ ಅಂಗಡಿ. ದಿನ ಮಾರ್ತಾರೆ ಮಾತು. ನಮ್ಮೂರ ಮಾತು ದಿನ ಮಾರ್ತಾವೆ, ಅವು ಮಾತು ಜಗ್ ಮಾರ್ತಾವೆ. ಏನ್ರಿ? ಅವು ಮಾತು ರೊಕ್ಕ ಕೊಡೋದು ಬೇಡ, ನೀವು ಮಾರ್ತಾವೆ. ಅವು ಮಾತು ಮಾರ್ತಿರ್ತಾವೆ, ದಿನ ಮಾರ್ತಿರ್ತಾವೆ. ಮಾತು ಮಾರುವ ಅಂಗಡಿ ಅಂತ ಬರೆದಿತ್ತು ಬೋರ್ಡು. ಅವನು ಎಲ್ಲ ಎಲ್ಲ ಇದಾವೆ ನೋಡೀನಿ, ಇದೇನು ಮಾತು ಮಾರುವ ಅಂಗಡಿ ಏನಾರ ಇರಬೇಕಿದ್ರಾಗ ಅಂದವು. ಮಾತು ಮಾರುವ ಅಂಗಡಿ ಅಂದ ಬಳಿಕ ಏನಾರ ಇರ್ಬೇಕಲ್ಲ ಅಂತ ಅನ್ಕೊಂಡು ಏನು ಮಾಡಿದ, ಹೋದ ಬಳಿಕ ಅವ್ನು ನೋಡಕತ್ತಿದ್ದ, ಏನೇನು ಇದ್ದಿಲ್ಲ ಅಲ್ಲಿ. ಅವ ಒಬ್ಬನ ಕೂತ್ಕೊಂಡಿದ್ದ. ಅಲ್ಲಿ ಅವನ ಏನೇನು ಅಂಗಡಿಗಾರ ನೋಡಿದರೆ ಏನಿಲ್ಲ, ಮಾತು ಮಾರುವ ಅಂಗಡಿ ಅಂತ ತಿಳ್ಕೊಂಡಂತಾನೆ. ಅಲ್ರಿ ಒಂದು ಮಾತು ಕೊಡ್ರಿ ಅಂದವ. ಹಂಗೆ ಕೊಡೋಕೆ ಬರೋಂಗಿಲ್ಲ, ಅದಕ್ಕೆ ಒಂದು ಮಾತಿಗೆ 2,000 ರೂಪಾಯಿ ಆಕೈತಿ ಅಂದವ. ಇವನ 2,000 ರೂಪಾಯಿ ಐತೆ ಅನ್ನೋದು ಒಂದು ಮಾತಿಗೆ? ಹೌದು 2,000 ರೂಪಾಯಿ ಐತೆ. ಅವ ಏನಾರು ಇರ್ಬೇಕಂತ ತಿಳ್ಕೊಂಡು ಇವ ರೊಕ್ಕ ಭಾಳ ಇದ್ದು ತೊಗೋಗಾರಂತ 2,000 ರೂಪಾಯಿ ಕೊಟ್ಟು ಹೇಳಗಾರ ಮಾತು. ಅವ ಅಂದ, ಎಲ್ಲಿ ಜಗಳ ನಡೆದಿರ್ತೈತಿ, ಜಗಳ ನಡೆದಲ್ಲೇ ಒಟ್ಟ ನಿಂದ್ರಬೇಡ, ಹೋಗು ಅಂದವ. ಇಟನ ಅಂದವ. ಇಟ ಇದು ಅಂದವ. ಇಷ್ಟು ಕಾಲ 2,000 ರೂಪಾಯಿನ ತಾತ 2,000 ರೂಪಾಯಿ ಕೊಡಂಗಿಲ್ಲ, ಅದು ಒಂದು ಸಲ ಹೇಳಿದ್ ಮುಗಿದು ಹೋಗ್ತದ. ನಡಿ ಅಂದವ. ಇವನ ಹಂಗೆ ಕೋಮ್ರಯ್ಯ ಒಂದೇ ಮಾತು ಹೇಳಿದೆ. ಹೌದು, ಒಂದೇ ಮಾತಿಗೆ 2,000 ರೂಪಾಯಿ ಕಿಮ್ಮತ್ತೈತಿ, ನಡಿ ಅಂದವ. ಇದು ಏನು ಮಾಡ್ತು, ಬಂತು ಬಸ್ ಸ್ಟ್ಯಾಂಡಿಗೆ ಬಂದು ಸೀದಾ ಬಂತು, ಬಸ್ಸಿಗೆ ಬಂತು. ಬರೋದ್ರಾಗ ಊರಾಗ ಏನಾಗಿತ್ತು ಅಂದ್ರೆ ದೊಡ್ಡ ಜಗಳ ನಡೆದಿತ್ತು ಅಂತ. ಗೌಡಗ ಕುಲಕರ್ಣಿಗೆ ದೊಡ್ಡ ಜಗಳ ನಡೆದ್ಬಿಟ್ಟಿತ್ತು. ಅವನು ಇವ ಬಡಿ, ಇವನು ಅವ ಬಡಿ, ರಕ್ತಪಾತ ಆಗಕತ್ತದು. ಇವ ಅಲ್ಲಿ ಬಂದು ಹಿಡಿಯೋದಕ್ಕೆ ಅವ್ರಿಬ್ರು ಗುದ್ದಾಡೋದಕ್ಕೆ ಇಡೀ ಊರು ಮಂದಿ ಎಲ್ಲರೂ ಮನೆಗೆ ಹೊಂಟಿದ್ರು. ಮನೆಗೆ ಹೋತ್ರಿ, ಇವೊಬ್ಬ ನಿಂತ್ಕೊಂಡು ನೋಡಕತ್ತಿದ್ದೆ ಇವ್ರು ಬಡ್ದಾಡೋದು. ಅಲ್ಲಿ ಹೇಳ್ಯಾರ ನೋಡ್ಯಾನ, 2,000 ರೂಪಾಯಿ ಕೊಟ್ಟು ಏನು ಹೇಳಿದ್ದ, ಎಲ್ಲಿ ಜಗಳ ನಡೆದೈತೆ ಅಲ್ಲಿ ನಿಂದ್ರಬೇಡ ಅಂತೆ. ಇವರಿಬ್ಬರು ಗುದ್ದಾಡಿ ಸಾಕು, ರಕ್ತಪಾತ ಆಯ್ತು. ರಕ್ತಪಾತ ಆಗೋದ್ರಾಗ ಇಬ್ಬರು ಕಂಪ್ಲೇಂಟ್ ಆದ ಬಳಿಕ ಅವಾಗ ಪೊಲೀಸರು ಬಂದು, ಈ ಜಗಳ ನೋಡಿದವ್ರು ಯಾರು ಅಂದ್ರೆ, ಇಲ್ರಿ ಇಂಥವ್ನು ನೋಡ್ಯಾನ. ಅವು ಗೌಡನೇ ಹೇಳಿದ, ಇಂಥವ್ನು ನೋಡ್ಯಾನ. ಅವ ಅಂದ, ಜಗಳ ನೋಡ್ಯಾನ ಗೌಡ ಬಂದು ಅವನಿಗೆ ಹೇಳಕತ್ತಿದ, ಏನಂತ, ನೋಡು ಮಗನ, ಕುಲಕರ್ಣಿ ನನಗೆ ಬಡದಾನ ಅಂತ ಹೇಳ್ಬೇಕು ನೀನು ಸ್ಟೇಷನ್ನಾಗ ಹೋಗಿ ಅಂದವ. ಅವ ಅಂದ, ಅಲ್ಲಿ ಇವನು ಗೌಡನ ಎದರಕ್ಕಂದ್ರೆ ಊರಾಗ ಬಳೆ ಮಾಡೋದ್ರೆ ಹೆಂಗೆ ಮಾಡ್ಬೇಕು ಅಂತ ತಿಳ್ಕೊಂಡಂದು ಹ್ಞೂ ಅಂದ ಅಷ್ಟ. ಹಂಗೆ ಹೇಳತ್ತಂದ್ರೆ ಮತ್ತೆ ಕುಲಕರ್ಣಿ ಬಂದ, ನೋಡು ಗೌಡ ನಾನು ಬಡ್ದಾನ ಅಂತ ತಿಳ್ಕೊಂಡು ಹೇಳ್ಬೇಕು ನೀನು ಅಂತ ತಿಳ್ಕೊಂಡು ಕುಲಕರ್ಣಿನ ಬಂದ. ಕುಲಕರ್ಣಿ ನಾನು ಬಡ್ದಾನ ಅಂತ ಇವನು ಬಂದ. ಅವ ಅಂದ, ಏನು ಮರ ಇಬ್ಬರು ಅವರ ಕುಲಕರ್ಣಿ ಕೈಗೆ ನನ್ನ ಪಾಣಿ ಸಿಕ್ಕಂಡೈತೆ, ಗೌಡನ ಕೈಗೆ ನನ್ನ ಮನೆ ಒಲೆಯಪ್ಪ ಸಿಕ್ಕಂಡೈತೆ, ಏನಾರ ಮಾಡಬೇಕು, ಜಗಳ ನಡೆದಲ್ಲಿ ನಿಂದ್ರಬೇಡ ಅಂತ ಹೇಳಿದ್ದ. ನಾನು ಎಂತ ಹುಚ್ಚಬೆಟ್ಟಿ ಇಲ್ಲಿ ಬಂದು ನಿಂತ್ಕೊಂಡೆ, ಇಂಥ ರಗಳು ಬಿದ್ದು ನಾನು ಹೆಂಗಾರ ಮಾಡಬೇಕು, ನನ್ನ ಪರವಾಗಿ ಹೇಳ್ಬೇಕಂತ ಅವ ಅಂದ. ನನ್ನ ಬಡ್ದಾನಂತೀವ ಅನ್ನಕತ್ತಾನ, ನೀನು ಅವನ ಕುಲಕರ್ಣಿ ಬಡ್ದಾನಂತೀವ ಅನ್ನಕತ್ತೆ, ಗೌಡ ನಾನು ಬಡ್ದಾನಂತ ಹೇಳ್ಬೇಕಂತ ತಿಳ್ಕೊಂಡು ಅವ ಅನ್ನಕತ್ತಾನ, ಹೆಂಗಿದ್ವು ಅಂತ ತಿಳ್ಕೊಂಡಂದವ. ಅದು ಕೋರ್ಟ್ನೇ ಏನಾತ್ರಿ, ಸ್ಟೇಷನ್ನಾಗ ಬೇಗಿರಲ್ಲ, ಕೋರ್ಟಿಗೆ ಹೋತ್ರಿ. ಅದು ನ್ಯಾಯ ರಕ್ತಪಾತ ಆಗಿತ್ತು, ಕೋರ್ಟ್ಗೆ ಹೋಗ್ಬಿಡ್ತಿ. FIR ಆಯಿತು, ಕೋರ್ಟ್ಗೆ ಹೋದ ಬಳಿಕ ಅವನಂದ, ಏನಂತ, ನೋಡು ಕೋರ್ಟ್ನ್ಯಾಗ ನನ್ನ ಪರವಾಗಿ ಸಾಕ್ಷಿ ಹೇಳ್ಬೇಕು ಅಂತ ತಿಳ್ಕೊಂಡು ಗೌಡನ ಅನ್ನಕತ್ತಿದ. ಕುಲಕರ್ಣಿ ಏನಂದ, ನನ್ನ ಪರವಾಗಿ ಸಾಕ್ಷಿ ಹೇಳ್ಬೇಕು ನೀನು ಅಂತ ತಿಳ್ಕೊಂಡು ಇವನು ಕುಲಕರ್ಣಿ ಅಂದ. ಇವನವ್ನು ಹೆಂಗೆ ಮಾಡಬೇಕು ಮರಯ್ಯ, ನಾಳೆ ಕೋರ್ಟಿಗೆ ಸಾಕ್ಷಿ ಹೇಳಕ್ಕೆ ಹೋಗ್ಬೇಕು, ಹೆಂಗೆ ಮಾಡಲಿ ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತಿದ. ಹಂಗೆ ಅನ್ನೋದ್ರಾಗ ಇವ ಏನಂದ, ಇವ ಬೇಡ ಹೋದ್ರೆ ಇನ್ನೊಂದು 2,000 ರೂಪಾಯಿ ಹೋಗ್ಲಕ್ಕೆ ಅವ್ನು ತಕ ಹೋಗ್ಬೇಕಂದವ. ಹೋದ್ರೆ 2,000 ರೂಪಾಯಿ ಹೋಗ್ಲಕ್ಕೆ ಅವ್ನು ತಕ ಹೋಗ್ಬೇಕು. ಮತ್ತು ಹೋದ ಮತ್ತೆ ಹೋಗಿ, ಅಣ್ಣ ನೀ ಹೇಳಿದ್ದು ಎಂಥ ಮಾತು ಮರ, 2,000 ರೂಪಾಯಿ ಮುಖ್ಯ ಅಲ್ಲ ಮರ, ನನ್ನ ಜೀವನ ಪ್ರಾಣ ಹೋಗಕತ್ತೈತಿ ಈಗ ಅಂದವ. ನನ್ನ ಪ್ರಾಣ ಹೋಗಕತ್ತೈತೆ, ಗೌಡ ಕುಲಕರ್ಣಿ ಕೈಯಾಗ ನನ್ನ ಪ್ರಾಣ ಹೋಗಕತ್ತೈತಿ ಮರ, ಕೈ ಮುಗಿತೀನಿ, ಒಂದು ಚಲೋ ಮಾತು ಹೇಳಿ ಮರ, ಈ 2,000 ರೂಪಾಯಿ ಕೊಡ್ತೀನಿ ಅಂದವ. 2,000 ರೂಪಾಯಿ ಕೊಡ್ತೀನಿ ಮರೆ, ಕೈ ಮುಗಿತೀನಿ, ಇನ್ನೂ ನನಗೆ ಒಂದು ಚಲೋ ಮಾತು ಹೇಳಿಬಿಡು ಮರೆ, ನನಗೆ ಗೌಡ ಕುಲಕರ್ಣಿ ನಡಿ ಜಗಳ ಆಗಿ ನನ್ನ ಪರಿಸ್ಥಿತಿ ನೆಟ್ಟಾಗಿಲ್ಲ, ನನ್ನ ಪ್ರಾಣ ಹೋಗಕತ್ತಿದೆ ಅಂತ ತಿಳ್ಕೊಂಡು ಅನ್ನೋದ್ರಾಗ ಅವ ಒಂದು ಚಲೋ ಮಾತು ಹೇಳಿದ. ನೋಡು ನಾ ಹೇಳಿದಂಗೆ ಹೇಳಂತಂದ. ಆಯ್ತು ಅಂತಂದ. ಅಂತ ತಿಳ್ಕೊಂಡು ಏನು ಮಾಡಿದೆ, 2,000 ರೂಪಾಯಿ ಇಸ್ಕೊಂಡು ಹೇಳಿದ. ಅಂತ ಹಿಂಗಂದ.
ಅವ ಅಂದ, ಏನಿದು ಹಿಂಗತಿ ಹೇಳಿದ್ರಿ ಮಾತಾ ಇದು ಅಂದವ. ಇದು ನನ್ನ ಮಾತಿದೆ ಅಂದವ. ಕೋರ್ಟ್ನಾಗ ಹೋಗಿ ಇಷ್ಟನ್ನು ನೀನು ಹೋಗಿ ಅಂದವ. ಹೌದಾ, ಇದೇ ಮಾತಾ ಅಂದವ. ಇದೇ ಮಾತು ಹೋಗಂದ ಅನ್ನೋದ್ರಾಗ ಮಾರನೇ ದಿವಸ ಬಸ್ಸಿಗೆ ಹೊಂಟ್ರಿ. ಅವ್ನ ಟಿಕೆಟನ್ನು ಹರಿಸಿದ್ರು. ಯಾರ ಗೌಡನ ಅವಾಗ ಟಿಕೆಟ್ ಹರಿಸಿದ್ರು, ಈ ಕುಲಕರ್ಣಿನ ಅವ್ನ ಟಿಕೆಟ್ ಹರಿಸಿದ್ರು. ಒಬ್ರಿಗಿಬ್ರು ಟಿಕೆಟ್ ಹರಿಸಿದ್ರು. ಅವಾಗ ಒಬ್ಬನಿಗಿಬ್ರು ಎರಡೆರಡು ಟಿಕೆಟ್ ತೊಗೊಂಡು ಹೊಂಟಿತ್ರಿ ಕೋರ್ಟಿಗೆ. ಹೋದ ಬಳಿಕ ಅಲ್ಲಿ ಗೌಡ ಹೇಳಕತ್ತಿದ, ನೋಡಿ ನನ್ನ ಸಲುವಾಗಿ ಹೇಳಿಲ್ಲ ಅಂದ್ರೆ ನೀವು ಹೊರಗೆ ಬಾ ಅಂತ ತಿಳ್ಕೊಳಕತ್ತಿದ. ಕುಲಕರ್ಣಿ ಮಗನ ನನ್ನ ಪಾಣಿ ನನ್ನ ಕೈಯಾಗದ ಅಂತ ಇವು ಕುಲಕರ್ಣಿನಾಗ ಇಬ್ಬರು ಅನ್ನಾಗಿದ್ರು. ಹೆಂಗೆ ಮಾಡ್ಬೇಕಪ್ಪ ಅಂದ. ಕೋರ್ಟ್ ಕಟ್ಟಿ ಮೇಲೆ ನಿಂತ್ಕೊಂಡು ಜಡ್ಜ್ ಕೇಳಕತ್ತಿದ, ಏನಪ್ಪ ಸಾಕ್ಷಿ ಯಾರು ಅಂತ ತಿಳ್ಕೊಂಡು, ಇಲ್ಲದ ನೋಡ್ರಿ ಜಗಳ ನೋಡಿದವ ನಾನು ಬಡ್ದಾನ ಇವ್ರಿ ಅಂತ ಕುಲಕರ್ಣಿ ನಾನು ಬಡ್ದಾನ ಅಂದ. ಕುಲಕರ್ಣಿ ಗೌಡ ನಾನು ಬಡ್ದಾನ ರೀತಿ ತಿಳ್ಕೊಂಡು ಹೇಳಕತ್ತಿದಾಗ ಸಾಕ್ಷಿ ಯಾರು ಇದಕ್ಕೆ ಅಂತ ತಿಳ್ಕೊಂಡ ಕಟ್ಟಿ ಮೇಲೆ ನಿಂತ್ಕೊಂಡ, ಹೇಳ ಸಾಕ್ಷಿ ಅಂತಂದೇವ ಅಂತ ತಿಳ್ಕೊಂಡ ಬಳಿಕ ಅವ ಜಡ್ಜ್ ಅಂದ, ಏನು ಮರೆ ಹೋಗಿ ಮೂಕನ ಕರ್ಕೊಂಬಂದಿರಲ್ಲ ಮರೆ, ಮೂಕಕ್ಕೆ ಸಾಕ್ಷಿ ಹೇಳಕ್ಕೆ ಬರೋಂಗಿಲ್ಲ ಕನ್ನಡಿ ಅಂದವ. ಕರ್ಕೊಂಡು ನಡಿ ಅವನು ಸಾಕ್ಷಿ ತೊಗೊಂಬರ್ರಿ ಅಂತಂದವ. ಅವ ಅಂದ, ಪಾರಾನ್ಯಪ್ಪ ಮರಯ್ಯ ಅಂದವ. ಅದಕ್ಕೆ ಮಾತು ಯಾವ ಸಮಯದಾಗ ಮಾತು ಅಂತ ತಿಳ್ಕೊಂಡು ಕಿಮ್ಮತ್ತು ಇರ್ತೈತಿ. ಅದಕ್ಕೆ ಮೂಕನಾಗಬೇಕು ಜಗದೊಳಗೆ ಜ್ವಾಕ್ಯಾಗಿರಬೇಕು ಅಂತ ಕರೀತಾರೆ. ಅದಕ್ಕೆ ಋಷಿ ಆಡಿದ ಮಾತು ಹುಸಿಯಲ್ಲೋ ತಮ್ಮ ಅಂತ ಕರೀತಾರೆ. ಋಷಿ ಆಡಿದ ಮಾತು ಹುಸಿ ಹೋಗಂಗಿಲ್ಲಲ್ಲ. ಮಹಾತ್ಮರ ಮಾತು ಹೇಗಿರ್ತದ ಅಂತ ತಿಳ್ಕೊಂಡು ಕಲ್ಲಿನ ಮೇಲೆ ಬರ್ದಂಗೆ ಇರ್ತದಂತ. ಮಹಾತ್ಮರ ಮಾತು ಕಲ್ಲಿನ ಮೇಲೆ ಬರ್ದಂಗೆ ಇರ್ತದ. ಹಂಗೆ ಅಲ್ಲಿ ಏನಂತ ತಿಳ್ಕೊಂಡ್ರೆ, ಕಳ್ಳರು 4 ಮಂದಿ ಹಿಂಗೆ ಸರಳ ಆಗಿ ಬರುವಂಥ ಮಣ್ಣು ನೋಡಿದ ಬಳಿಕ ಹಂಡೆ ತುಂಬ ಬಂಗಾರ ಸಿಕ್ಕಿತ್ತು. ಅವ್ರಂತಾರ ಮನಸ್ಸು ಹೆಂಗಾತು ನೋಡ್ರಿ. ಕಳು ಮಾಡಕ್ಕೆ ಬಂದಾರ, ಕಳು ಮಾಡಕ್ಕೆ ಬಂದಾರ. ಎಷ್ಟೋ ಮಂದಿ ಕಳು ಮಾಡ್ಕೋಬೇಕಂತ ತಿಳ್ಕೊಂತಿರ್ತಾವೆ ಕಳ್ಳರು. ಅದಕ್ಕೆ ಶರಣರು ಏನಂದರು, ಕಳು ಮಾಡೋದು ಒಂದು ಪಾಪ, ಕೊಲೆ ಮಾಡುವುದು ಒಂದು ಪಾಪ, ಹುಸಿ ಹೇಳುವುದು ಒಂದು ಪಾಪ, ಅನ್ಯರಿಗೆ ಅಸಹ್ಯ ಪಡುವುದು ಒಂದು ಪಾಪ, ತನ್ನ ಬಣ್ಣಿಸುವುದು ಒಂದು ಪಾಪ, ಮತ್ತು ಎದುರು ಅಳಿಯುವುದು ಒಂದು ಪಾಪ, ಮತ್ತು ಮುನಿಯುವುದು ಒಂದು ಪಾಪ. 7 ಅದಾವ್ರಿ. ಇವು ಸಪ್ತ ಸೂತ್ರಗಳಂತ ಕರೀತಾರೆ ಬಸವಣ್ಣವ್ರದ್ದು. ಸಪ್ತ ಸೂತ್ರಗಳಂತ ಹೇಳ್ಕೊಂಡು ಬರ್ತಾರೆ. ಕಳ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಮುನಿಯ ಬೇಡ. ನೋಡಿ ಎಷ್ಟು ಚಲೋ ಹೇಳ್ಕೊಂಬರ್ತಾರೆ. ಇವೆಲ್ಲವೂ ಕೂಡ ನಮಗೆ ಅನ್ವಯಿಸ್ಬೇಕು. ಕಳಬೇಡ ಅಂತ ತಿಳ್ಕೊಂಡಂತಾರೆ. ಕಳಬೇಡ ಅಂದ್ರೆ ಕಳು ಮಾಡ್ಲಿಕ್ಕೆ ಹೋಗ್ಬೇಡ. ಕಳು ಅನ್ನೋದು ಒಂದು ಪಾಪ, ಅದು ಮಾಡ್ಲಿಕ್ಕೆ ಹೋಗ್ಬೇಡ. ಹಿಂಗಂತೆ ಅಂದಿರ್ತಾರಲ್ರಿ ಕೆಲವೊಬ್ರು. ಏನಂತ ತಿಳ್ಕೊಂಡ್ರೆ, ಒಬ್ಬ ಹೆಣ್ಮಗಳಿದ್ದಿಲ್ರಿ, ಮಾನಿಗೇಡಿ ಚಂದವ ಅಂತೇಳಿ. ಹೆಣ್ಮಳ ಹೆಸರು ಮಾನಿಗೇಡಿ ಚಂದವ ಅಂತೇಳಿ. ಆ ಹೆಣ್ಮಗಳು ಏನಂತ ತಿಳ್ಕೊಂಡ್ರೆ, ಸಂತಿಗೆ ಹೋದ್ಲಂದ್ರೆ, ಕಾಯಿಗಡ್ಡಿ ಸಂತಿಗೆ ಹೋದ್ಲಪ್ಪ ಅಂತ ತಿಳ್ಕೊಂಡ್ರೆ, ಒಟ್ಟ ರೊಕ್ಕ ಕೊಟ್ಟು ಯಾವುದೋ ಕಾಯಿಗಡ್ಡಿ ತೊಗೊತಿದ್ದಿಲ್ಲಂತ. ಮಾನಿಗಡಿ ಚಂದವ ಒಟ್ಟ ರೊಕ್ಕ ಕೊಟ್ಟು ತೊಗೊತಿದ್ದಿಲ್ಲಂತ. ಅಲ್ಲಿ ಹೋಗಿ ಹ್ಯಾಂಗೆ KG ಅಂತ ತಿಳ್ಕೊಂಡು ಕೇಳೋಕ್ಕೆಂತ ಅದರ ಒಂದು 2 ತಗೊಂಡು ಚೀಲದಾಗ ಹಾಕ್ಕೊಂಬರೋಕೆ. ಆಚೆ ಕಡೆ ಹೋಗಕ್ಕೆ ಉಳ್ಳಾಗಡ್ಡಿ ಹೆಂಗೆ KG ಅಂತ ತಿಳ್ಕೊಂಡಂತಿಲ್ಲಂತ ಒಂದು 2 kg ಹಿಂಗೆ ತೊಗೊಂಬರ. ಹಿಂಗತ್ತೆ ಹಾಕ್ಕೊಂಡು ಬರೋಕೈತಿ. ಒಂದಿನ ನೋಡಿದ್ರು, ಒಂದು ಸಲ ನೋಡಿದ್ರು, 2 ಸಲ ನೋಡಿದ್ರು, ಬರೀ ಹಿಂಗೆ ಎಲ್ಲರ ಕಡೆ ಹಿಂಗೆ ತೊಗೊಂಡು ಕಳು ಮಾಡ್ಕೊಂಡು ಶಾಂತಿ ಮಾಡೋಕೆ ಬರೋಕತ್ತೆ. ಬರೋದ್ರಾಗ ಅವ್ರು ಏನು ಮಾಡಿದ್ರು ಅಂತ ತಿಳ್ಕೊಂಡ್ರೆ, ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಕತ್ತಿದ್ರು. ಅವರು ಏನು ರೀ ಒಬ್ಬ ಹೆಣ್ಮಗಳು ಇಂತಕ್ಕೆ ಬರ್ತಾಳೆ, ಆ ಹೆಣ್ಮಗಳು ಬಂದಂಗೆಲ್ಲ ಕೇಳ್ತಾಳೆ, ಹ್ಯಾಂಗೆ KG ಅಂತ ತಿಳ್ಕೊಂಡು ಅಂದಂಗೆ ಮಾಡಿ ಬರೀ 2-3 ತೊಗೊಂಡು ಹಿಂಗೆ ಕಳು ಮಾಡ್ಕೊಂಡು ಹೊಕ್ಕಳ್ರಿ ಹಿಂಗೆ ಅಂತ ತಿಳ್ಕೊಂಡು, ಈ ಸರಿ ಬಂದಾಗ ನೀವು ಹಿಡಿರಿ, ನಾವು ಮುಂದಿನ ವ್ಯವಸ್ಥೆ ಮಾಡ್ತೀವಿ ಅಂತ ತಿಳ್ಕೊಂಡ್ರು. ಅಂದಾಗ ಅಲ್ಲೇನು ಬಂದ್ಲ ಕೇಳಕ್ಕೆ ಬಂದು, ಉಳ್ಳಾಗಡ್ಡಿ ಹೆಂಗೆ ಅಂತ ತಿಳ್ಕೊಂಡಂದ್ಲು. ಉಳ್ಳಾಗಡ್ಡಿ ಹಿಂಗೆ ಇಷ್ಟು ರೂಪಾಯಿ KG ರೀ ಅಂತ ತಿಳ್ಕೊಂಡು ಅನ್ನೋದ್ರಾಗ ಅವ್ರು ಏನು ಮಾಡಿದ್ರು, ಆ ಹೆಣ್ಮಗಳು ಏನು ಮಾಡಿದ್ರು, ಕಳುವಿಲಿ ಒಂದು 8-10 ಉಳ್ಳಾಗಡ್ಡಿಗೆ ಚೀಲ ಹಾಕ್ಕೊಳಕತ್ತಿಲ್ಲ. ಹಿಡಿದ್ರು ಅವ್ರು. ಕಳು ಮಾಡಬೇಡ ನೀನು, ನಾ ಕಳು ಮಾಡಿ ನಾನು ನೋಡಾಕತ್ತೀನಿ, ಶಾಂಪ್ಲಿಂಗ್ ನೋಡಾಕತ್ತೀನಿ ಅನ್ಲಾಕಿ. ಶಾಂಪಲ್ ನೋಡಾಕತ್ತೀನಿ ಅಂತ ತಿಳ್ಕೊಂಡಂದು. ಶಾಂಪಲ್ ನೋಡಾಕತ್ತಿದೆ, ಕಳು ಮಾಡ್ಕೊಂಡಿದ್ದೀನಿ ಅಂತ ತಿಳ್ಕೊಂಡಂದು. ಆಕೆನ ಬಿಟ್ಟು ಮತ್ತೊಂದು ಬಕ್ಕಿಂತಕ್ಕೆ ಹೋದ್ರಾಗ ಆಕೆ ಹೋದ ಬಳಿಕ ಅಲ್ಲಿ ಮತ್ತೆ ಕಳು ಮಾಡಾಕತ್ತಿದ್ಲು. ಹಿಂಗಾದ್ರೆ ಬಗೆಹರಿಗಿಲ್ಲ ಅಂತ ತಿಳ್ಕೊಂಡು ಆಕೆನ ಏನು ಮಾಡಿದ್ರು, ಹಿಡಿದು ಏನು ಮಾಡಿದ್ರು, ಮುನ್ಸಿಪಾಲ್ಟಿ ಅವ್ರ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ ಎಲ್ಲರನ್ನ ಕರೆಸಿ ಹಿಂಗತಿ ದೊಡ್ಡದೊಂದು ಕಟ್ಟಿ ಮೇಲೆ ಕುಂದಿರ್ಸಿದ್ರು ಆಕೆನ. ಯಾರನೇವ ಮಾನಿಗಡಿ ಚಂದವನು. ಹಿಂಗೆಲ್ಲ ಕಳು ಮಾಡೋಕ್ಕಿಲ್ಲ ಅಂದ್ರೆ ಮಾನಿಗಡಿ ಒಂದು 8-10 ಮಂದಿ ಮೆಂಬರ್ ಎಲ್ಲರೂ ಕುಂದಿರ್ಸಿ ನಡ್ಬರಕ್ಕೆ ಆಕೆನ ಕುಂದಿರ್ಸಿ, ಸ್ವಲ್ಪ ಬುದ್ಧಿ ಐತೆ ನಿನಗೆ ತಿಳುವಳಿಕೆ ಐತೆನ ಅಂತಾಕಿ ಅಂತ ತಿಳ್ಕೊಂಡು ಬೇದ್ ಏನು ಮಾಡಿದ್ರು, ಈಕೆನ ಹಂಗೆ ಮಾಡಬಾರ್ದು, ಈಕೆನ ಏನು ಮಾಡಬೇಕು, ಕತ್ತಿ ಮೇಲೆ ಕುಂದಿರ್ಸಿ ಮೆರವಣಿಗೆ ಮಾಡ್ಬೇಕಂದ್ರೆ ಅವರು. ಕತ್ತಿ ಮೇಲೆ ಕುಂದಿರ್ಸಿ ಮೆರವಣಿಗೆ ಮಾಡ್ಬೇಕಂತ ತಿಳ್ಕೊಂಡು ಅಂದು ಏನು ಮಾಡಿದ್ರು, ಆಕೆ ಸುಮ್ಮನೆ ಇರಲಿಲ್ಲ ರೀ. ಉಳ್ಳಾಗಡ್ಡಿ ಸರ ಹಾಕಿದ್ರು, ಬೆಳ್ಳುಳ್ಳಿ ಸರ ಹಾಕಿದ್ರು ಕೊಳ್ಳಾಗ, ಅವು ಮತ್ತು ಸುತ್ತಿಕಾಯಿ ಸರ ಹಾಕಿ ಕೊಳ್ಳಾಗ ಹಾಕಿ, ತಪ್ಪಲ ಇವೇನು ಇರ್ತಾವಲ್ಲ ರೀ, ಕೊತ್ತಂಬರಿ ಸಿವುಡು ಎಲ್ಲ ಇರ್ತದೆ, ಸರ ಮಾಡಿ ಕೊಳ್ಳಾಗ ಹಾಕಿ ಕತ್ತಿ ಮೇಲೆ ಕುಂದಿರ್ಸಿ ಮೆರವಣಿಗೆ ಮಾಡ್ಕೊತ ಮುಂದೊಬ್ಬ ಅಲ್ಲಿಗೆ ಬರ್ಸ್ಕೊತ ಹೊಂಟಿದ್ದ. ಹಿಂಗೆ ಮಾನಗಡಿ ಚಂದ ಕಳು ಮಾಡಿದ್ದಕ್ಕಾಗಿ ಕತ್ತಿ ಮೇಲೆ ಮೆರವಣಿಗೆ ಹೊಂಟೈತಿ ಅಂತ ತಿಳ್ಕೊಂಡು ಎಲ್ಲ ಕಡೆ ಅದರ್ಸ್ಕೊತ ಬಂದು
ಒಳ್ಳೆ ಮತ್ತೆ ಕಟ್ಟಿ ಮೇಲೆ ಕುಂದ್ರಿಸಿದ್ರು. ಸ್ವಲ್ಪ ಇದಾಗತ್ತಿಲ್ಲ ಚೆಂದಾಗಿ ಬುದ್ಧಿ ಕಲ್ಕೊ ಅಂತ ತಿಳ್ಕೊಳಂತಂದ್ರು. ಅಂದ ಬಳಿಕ ಹೆಣ್ಮಗಳು ಏನು ಮಾಡಿದ್ಲು, ಹೋದ್ಲು. ಮನೆಗೆ ಹೋದ ಬಳಿಕ ಅಕ್ಕಪಕ್ಕದವ್ರು ಕೇಳಾಕತ್ರಿ, ಏನ ಚಂದವ ನಿನ್ನ ಮುನ್ಸಿಪಾಲ್ಟಿ ಅವರು ಹಿಂಗೆ ಕರ್ಕೊಂಡು ಕುತ್ಕೊಂಡು ಏನೋ ಹಿಂಗೆ ಮುನ್ಸಿಪಾಲ್ಟಿ ಕಟ್ಟಿ ಮೇಲೆ ಕುಂದ್ರಿಸಿ ಬೇಯಕತ್ತಿದ್ರಲ್ಲ, ನಾನು ಒಬ್ಬಕ್ಕೆ ಕುಂತಿದ್ದು, ನನ್ನ ಜೊತೆಗೆ ಅಧ್ಯಕ್ಷನು ಕುಂತಿದ್ದ ಅನ್ಲಕ್ಕೆ. ಏನ ಕತ್ತಿ ಮೇಲೆ ಕುಂದ್ರಿಸಿ ನೀನು ಮೆರವಣಿಗೆ ಮಾಡಿದ, ಹೂನವ ಕತ್ತಿ ಸಾಣದಿತ್ತು, ಕಾಲು ಇದಕ್ಕೆ ನೆಲಕ್ಕೆ ತಿಡ್ತಿದ್ವ ಅಂತ ತಂದವು ಕತ್ತಿ ನನ್ಲಕ್ಕೆ. ಉಳ್ಳಾಗಡ್ಡಿ ಸರ ಮಾಡಿ ಕೊಳ್ಳಾಗ ಹಾಕಿದ್ರಲ್ಲ ಅಂತ ತಿಳ್ಕೊಂಡಂತಂದಂತ, ಹೂನವ 8 ಹಾಕ್ಯಾರ, ಒಂದು 10-15 ಹಾಕ್ಬೇಕಿಲ್ಲ ಅಂದ. ಹಿಂಗತಿ ಇದ್ರೆ ಏನು ಮಾಡ್ಬೇಕು, ಮಾನಿಗಡಿ ಚಂದವ. ಇಂಥಕ್ಕೆ ತೊಗೊಂಡು ಏನು ಮಾಡೋದು, ಕಳವು ಮಾಡಿದ್ರು ಕೂಡ ಮಾನಿಗೇಡಿ ಆದರೂ ಕೂಡ ಮಾನಿಗೇಡಿ ಆಗಿಲ್ಲ ಅಂತ ತಿಳ್ಕೊಂಡ್ರೆ ಏನು ಅರ್ಥ. ಅದಕ್ಕೆ ಕಳವು ಅದಕ್ಕೆ ಹೇಳ್ತಾರೆ ಕಳವು ಮಾಡ್ಬೇಕಂತ. ಯಪ್ಪ ಏನು ಇಟ್ಟತ್ತಾನೆ ಬ್ಯಾಡ ಅಂದಿದ್ದು ಮತ್ತೆ ಈ ಕಳವು ಮಾಡಂತ ಹೇಳ್ತಾರೆ. ಕಳವು ಮಾಡು. ಏನು ಕಳವು ಮಾಡಬೇಕು, ಮಹಾತ್ಮರ ಜ್ಞಾನವನ್ನು ಕಳವು ಮಾಡಬೇಕು. ಕಳವು ಮಾಡುವಂತಿದ್ದರೆ ಮಾಡು. ಏನು ಕಳವು ಮಾಡಬೇಕು, ಮಹಾತ್ಮರ ಜ್ಞಾನವನ್ನು ಕಳವು ಮಾಡ್ಕೊಂಡು ಹೋಗು. ಮಹಾತ್ಮರ ಹೇಳುವಂಥ ಮಾತುಗಳನ್ನು ಕಳವು ಮಾಡ್ಕೊಂಡು ಹೋಗು. ನಿನ್ನ ಜೀವನ ಪಾವನ ಆಗ್ತೈತೆ. ಗುರುಗಳು ಇಲ್ಲಿ ಗವಾಯಿಗಳ ಹಾಡ್ತಾರೆ, ಗುರುಗಳು ಹೇಳ್ತಾರೆ ಅಂತ ತಿಳ್ಕೊಂಡ ಬಳಿಕ ಆ ಮಾತುಗಳನ್ನು, ಆ ಜ್ಞಾನವನ್ನು ಕಳವು ಮಾಡ್ಕೊಂಡು ಹೋಗು. ಬೇಡ ಅನ್ನಂಗಿಲ್ಲ. ಲೂಟ್ ಸಕೇತೋ ಲೂಟ್ ಲೋ ಅಂತ ಕರ್ಕೊಂಬರ್ತಾರೆ. ಕಳು ಮಾಡುವಂತಿದ್ದರೆ ಮಾಡು, ಆದರೆ ಜ್ಞಾನವನ್ನೇ ಕಳು ಮಾಡ್ಕೊಂಡು ಹೋಗುವಂತಾರೆ ಅವರು. ಜ್ಞಾನ ಕಳು ಮಾಡ್ಕೊಂಡು ಹೋಗು, ಆದರೆ ಅಂಥದ್ದು ಕಳು ಮಾಡಬೇಡ ಅಂತಾರೆ. ಅಲ್ಲಿ 4 ಜನ ಕಳ್ಳರು ಏನು ಮಾಡಿದರು ಅಂತ ತಿಳ್ಕೊಂಡ್ರೆ, ಹಂಡೆ ತುಂಬ ಬಂಗಾರ ಸಿಕ್ತಿಲ್ಲ. ಸಿಕ್ಕ ಬಳಿಕ ಮನಸ್ಸು ಪರಿವರ್ತನೆ ಆಯ್ತು ನೋಡ್ರಿ. ಮನಸ್ಸು ಪರಿವರ್ತನೆ ಆಯ್ತು ಅವ್ರದ್ದು. ಮನಸ್ಸು ಪರಿವರ್ತನೆ ಆಗಿ ಅವ್ರು ಅಂತಾರೆ, ಈ ಬಂಗಾರ ತೊಗೊಂಡು ಹೋಗ್ಬಾರ್ದು ನಾವು ಅಂದ್ರೆ ಅವರು. ಯವ್ವ ನೋಡಿ ಎತ್ತ ಬುದ್ಧಿ ಪರಿವರ್ತನೆ ಆಯ್ತು ಅವ್ರದ್ದು. ಏನಂತಾರೆ, ಈ ಬಂಗಾರ ಸಿಕ್ಕದ, ಈ ಬಂಗಾರ ನಾವು ಒಯ್ಯಬಾರ್ದು ಮನೆಗೆ ಅಂದ್ರೆ 4 ಮಂದಿ ಅಂತಾರೆ, ಈ ಬಂಗಾರ ನಾವು ಒಯ್ಯಬಾರ್ದು. ಈ ಬಂಗಾರವನ್ನು ಶರಣರು ಹೇಳಿದ ಪ್ರಕಾರ ಇದು ಬಂಗಾರ ಸಿಕ್ಕದಂದ ಬಳಿಕ ಇಂಥ ಬಂಗಾರ ನಾವು ತೊಗೊಂಡು ಮನೆಗೆ ಒಯ್ಯಬಾರ್ದು. ಇದನ್ನು ಶರಣರು ದಾಸೋಹ ಮಾಡಕತ್ತಾರ. ಈ ದಾಸೋಹಕ್ಕಾಗಿ ಈ ಬಂಗಾರವನ್ನು ಸಮರ್ಪಣೆ ಮಾಡೋಣ ಅಂತ ತಿಳ್ಕೊಂಡು 4 ಮಂದಿ ಕಾಳ್ರಣ ಕತ್ತಿದ್ರು ಅವರು. ನೋಡಿ ಹೆಂಗಿರ್ಬೇಕು. ನಮಗೆ ನಿಮಗೆ ಏನಾರ ಹಿಂಗತಿ ಸಿಕ್ತಿ ಅಂದ್ರೆ ಕೊಟ್ಟಿವನ ಶಾಣಬಸಪ್ಪಗೆ. ಬರೋ ಹೊತ್ನಾಗ 500 ರೂಪಾಯಿ ನೋಟ್ ಬಿದ್ದಿತ್ತು ಅಂತ ತಿಳ್ಕೊರಿ. ಅಕಸ್ಮಾತ್ ನೋಟ್ ಬಿದ್ದೈತೆ, ಆದರೆ 4 ಮಂದಿ ಬರೋಕತ್ತೀರಿ, 4-5 ಮಂದಿ ಕೂಡಿ ಪಸಕ್ಕನ ಒಬ್ಬರಿಗೆ ಕಂಡೈತೆ ನಿಮಗೆ. ಪಸಕ್ಕನ ನೀವೇನು ಮಾಡಿದ್ರಿ, ಅದ್ರ ಮೇಲೆ ಕಾಲಿಟ್ರಿ. ಎದ್ರ ಮೇಲೆ, ನೋಟಿನ ಮೇಲೆ ಕಾಲಿಟ್ರಿ. ಮುಂದಕ್ಕೆ ಪಸಕ್ಕನ 3 ಹೋಗ್ಬಿಟ್ರು ಅವರು. ಮುಂದಕ್ಕೆ ಹೋಗಿ ನಿಂತ್ಕೊಂಡ್ರು. ಯಾಕೆ ಯವ್ವ ಅಲ್ಯಾಕ ಏನಾಯ್ತು, ಯವ್ವ ಕಾಲು ಚಳಕ್ಕಂತ ಒಬ್ಬರ ಮನಸ್ಸಿನಾಗ ಬಂದೈತೆ ಅಂದಿರನ. ಸಿಕ್ಕೈತಿ, ಅದು ಶಾಣಬಸಪ್ಪ ಪುರಾಣ ಕೇಳಕ್ಕೆ ಹೊಂಟಿವಿ, ಸಿಕ್ಕೈತಿ, ಅದು ಅತಗ ಹೋಗ್ಲಿ ಅಂತ ತಿಳ್ಕೊಂಡು ಅಂದಿರೇನ. ಸಿಕ್ಕಿಲ್ಲ, ಸಿಗ್ಬೇಕ. ಸಿಕ್ಕ್ರ ಅಂತ ಹೇಳಕತ್ತೀನಿ, ಸಿಗ್ಬೋದು ಹೇಳಕ್ಕೆ ಬರೋಂಗಿಲ್ಲ. ನಾಳೆ ನಡೆದ್ರೆ ಸಿಕ್ಕರೆ ಏನು ಮಾಡೋದು. ಈ ಮನಸ್ಸು ಅವಾಗಿರಂಗಿಲ್ಲವ, ಈಗಿದ್ದ ಮನಸ್ಸು ಅವಾಗಿರಂಗಿಲ್ಲ. ಅದು ಭಾಳ ಕೊಟ್ಟಿ ಮನಸ್ಸು ಐತೆ. ಅದು ಆಗ ಅನ್ಬೇಕಾಗೈತೆ ನಾವು ನೀವೆಲ್ಲರೂ. ಚಂಚಲ ಆಗಿಬಿಡ್ತೈತೆ. ಬಂಗಾರ ಸಿಕ್ಕೈತೆ, ಹಣ ಸಿಕ್ಕರೆ ಕೂಡ ಏನು ಅನ್ನಂಗಿಲ್ಲ. ನೀವು ತಾಮ್ರ ದುಡ್ಡು ಮತ್ತು ಅಂತರ್ನಾಲಿಗೆ ಸೀತೆ ಅಂದ ಬಳಿಕ ನೀವು ಬಂಗಾರ ಸಿಕ್ಕೈತೆ ಅಂದ್ರೆ ಹೆಂಗೆ ಕೊಡೋಕ್ಕಾಕೈತೆ ಹೇಳು. ಅಂಥ ಒಂದು ಮನಸ್ಸದ. ಕಳುವಾಗಿ ಮಾಡೋಕೆ ಹೋಗ್ಬೇಕಂತ ತಿಳ್ಕೊಂಡಿರ್ತಕ್ಕಂಥ ಹಂಡೆ ತುಂಬ ಬಂಗಾರ ಸಿಕ್ಕರೂ ಕೂಡ ಇದು ಸಮರ್ಪಣೆ ದಾಸೋಹಕ್ಕೆ ಸಲ್ಲಲಿ ಅಂತಾರೆ ಅವರು. 4 ಮಂದಿ ಬಂಗಾರ ತುಂಬವನ ತುಂಬಿರ್ತಲ್ಲ, ಹಂಡೆ ತುಂಬ ಬಂಗಾರ ತೊಗೊಂಡು ಎಲ್ಲಿಗೆ ಬಂದರು, ಶರಣಬಸಪ್ಪನ ತಾಕ ಬಂದರು. ಶರಣಬಸಪ್ಪನ ತಾಕ ಬಂದು ಅನ್ನಕತ್ತಿದ್ರು, ಯಪ್ಪ ನೀ ಹೇಳಿದ ಪ್ರಕಾರ ಈ ಬಂಗಾರ ಏನಂತ ತಿಳ್ಕೊಂಡಂದ್ರೆ ಸಿಕ್ಕೈತಪ್ಪ. ಈ ಬಂಗಾರ ನಮಗೆ ಬೇಕಾಗಿಲ್ಲ. ಈ ಬಂಗಾರವನ್ನು ತಗೊಂಡು ದಾಸೋಹವನ್ನು ನಡೆಸ್ಯಪ್ಪ. ನಮ್ಮ ಊರೊಳಗೆ ನೀ ಇರಬೇಕಪ್ಪ. ಅರಳಗುಂಡಿಗೆ ಕೀರ್ತಿ ಅಜರಾಮರವಾಗಿ ಮೆರಿಬೇಕಪ್ಪ. ಅರಳಗುಂಡಿಗೆ ಕೀರ್ತಿ ಇವತ್ತು ಇವು ಪುಣ್ಯದ ಭೂಮಿ ಒಳಗೆ ಅದು ನಿನ್ನ ಪಾದ ಸ್ಪರ್ಶದಿಂದ ಅರಳಗುಂಡಿಗೆ ಒಳಗೆ ನಿನ್ನಿಂದ ಈ ದಾಸೋಹದ ಕಾರ್ಯಕ್ರಮ ನಡೆಯಕತ್ತದ ಅಂತ ತಿಳ್ಕೊಂಡಂದ್ರೆ ಇದು ಕೀರ್ತಿ ನಿನ್ನಿಂದ ನಡೀತಿದೆಪ್ಪ. ಇದು ಅರಳಗುಂಡಿಗೆ ಪುಣ್ಯ ಅಲ್ಲ, ಇದು ನಿನ್ನೆ ಪುಣ್ಯ ಆಯ್ತಾ. ಈ ಬಂಗಾರ ನಿನಗೆ ಸಲ್ಲಲಿ ಅಂತ ತಿಳ್ಕೊಂಡು ಹೋಗಿ ಅವರ ಪಾದಕ್ಕೆ ಅರ್ಪಣೆ ಮಾಡ್ತಾರಂದ್ರೆ ಎಂಥವ್ರು ಇರಬೇಕು ರೀ. ನಮಗೆ ನಿಮಗೆಲ್ಲದು ಆಗುತ್ತಂದ್ರೇನು ಇದೆಲ್ಲ. ಅವ್ರು ಬಂಗಾರ ತಗೊಂಡು ಹೋಗಿ ಕೊಟ್ಟರು. ಕೊಟ್ಟ ಬಳಿಕ ಶರಣಬಸಪ್ಪನವ್ರು ಏನು ಅನ್ಬೇಕು, ಅವ್ರೇನಂದ್ರು, ಇಷ್ಟು ಬಂಗಾರ ಸಿಕ್ಕೈತೆ. ಸಿಕ್ಕ ಬಳಿಕ ಅವ್ರು ಮುಂದಿಟ್ಟಾರಪ್ಪ, ಇದು ನಿಮಗೆ ಸಲ್ಲಲಿ ಅಂತ ತಿಳ್ಕೊಂಡಂದು ಬಳಿಕ ಅವ್ರು ಅಂತಾರೆ, ಯಪ್ಪ ಇದು ನಂದಲ್ಲ ಅಂದ್ರೆ ಅವ್ರ ಬಂಗಾರ. ನೋಡಿ ಹೆಂಗಿರ್ಬೇಕು, ಎಂಥ ಹೊಳೆಯ ಮನುಷ್ಯರಿರ್ಬೇಕು. ಒಂದು ಊರಾಗ ಪುರಾಣಕ್ಕೆ ಹೋಗಿದ್ದು ಜ್ಞಾನ. ಯವ್ವ ಪುರಾಣಕ್ಕೆ ಹೋಗಿದ್ದೆ, ದೊಡ್ಡ ಗದ್ದಲ. ಪುರಾಣದಾಗ ಶರಣಬಸಪ್ಪನವ್ರ ಮದುವೆ ನಡೆದಿತ್ತು. ದೊಡ್ಡ ಗದ್ದಲದಾಗ 1 ತೊಲೆ ಬಂಗಾರ ಹುಂಗ್ರಾಗ ಕಳೀತ್ರಿ.
ಕಳೆದ ಬಳಿಕ ನನ್ನ ಹತ್ರ ಬಂದು ಹೇಳಿದರು, ಶಾಸ್ತ್ರಿಗಳ ಹಿಂಗೆ ರೀ ಉಂಗುರ ಕಳೆದೈತಿ, ಅದಕ್ಕೆ ದಯವಿಟ್ಟು ಸ್ವಲ್ಪ ಮೈಕ್ನಾಗ ಹೇಳ್ರಿ ಯಾರು ತಂದು ಕೊಡ್ತಾರೆ ಅಂದ್ರೆ. ಆಯ್ತು ಬಿಡು ಅಂತ ತಿಳ್ಕೊಂಡು, ನೋಡ್ರಿಪ್ಪ ಮದುವೆ ಸಮಯದಾಗ ಒಂದು ಬಂಗಾರದ ಒಂದು ತೊಲೆ ಉಂಗುರ ಕಳೆದೈತೆ ಸೌಕಾರದು, ದಯವಿಟ್ಟು ಯಾರಿಗಾರ ಸಿಕ್ಕರೆ ತಂದು ಕೊಡ್ರಿಪ್ಪ ಅಂತ ತಿಳ್ಕೊಂಡೆ. ಇಷ್ಟೆಲ್ಲ ಕರೆಂಟ್ ಇತ್ತು. ಕರೆಂಟ್ ಇದ್ರೊಳಗೆ ಯಾರು ಗಪ್ಪನ್ನು ಕೂತರು, ಯಾರು ಸಿಕ್ಕವ್ರು ಎದ್ದು ಬರಲಿಲ್ಲ. ನಾನು ಅಂದೆ ಕರೆಂಟ್ ಹಾಫ್ ಮಾಡಿಬಿಡ್ರಪ್ಪ, ಫ್ಯೂಸ್ ತೆಗೀರಿ, ಪುಣ್ಯಾತ್ಮರು ಯಾಕೋ ಅನುಮಾನ ಮಾಡ್ಕೊಳಕತ್ತಾರ, ಸಿಕ್ಕರ ಏನೋ ಅಂತ ತಂದು ಕೊಡ್ಬೋದಿಲ್ಲ ಅಂದ್ರೆ ಅದಕ್ಕೆ ಕರೆಂಟ್ ತೆಗೀರಿ ಅಂತ ಅಂದೆ. ಸಿಕ್ಕವ್ರು ಅಕಸ್ಮಾತ್ ನಾನು ವೇದಿಕೆ ಹತ್ರ ಬಂದು ಇಟ್ಟು ಹೋಗ್ರಿ ಅಂತ ಹೇಳಿದ ನಾನು ಕತ್ತಲಾಗ್ಬಿಡ್ತೀರಿ. ಅದು ಭಾಳ ಎಲ್ಲ ಲೈಟ್ ತೆಗೆದು ಫ್ಯೂಸ್ ತೆಗೆದು ಎಲ್ಲ ಕತ್ತಲಾಯ್ತು. ಎದ್ದು ಬಂದ್ರಿ ಒಬ್ರು ಯಾರ ಎದ್ದು ಬರೋದು, ಬಂದರು ವೇದಿಕೆ ಹತ್ರ ಬಂದ ಬಳಿಕ ಹೋದರು. ನಾನು ಅಂದ್ಕೊಂಡೆ, ಪಾಪ ಪುಣ್ಯಾತ್ಮರು ಸಿಕ್ಕು ಬಂಗಾರ ಒಳ್ಳೆ ತಂದು ಕೊಟ್ಟಾರೆ, ಇಂಥ ಪುಣ್ಯದ ಜಗತ್ತಿನೊಳಗೆ ಯಾರು ಇರ್ತಾರೆ ಅಂತ ತಿಳ್ಕೊಂಡು ನಾನು ಅನ್ನೋಕತ್ತಿದ್ದೆ. ಲೈಟ್ ಹಾಕ್ರಪ್ಪ ಅಂತ ತಿಳ್ಕೊಂಡು ಅಂದೆ. ನಾ ಲೈಟ್ ಹಾಕ್ರ ಅಂತ ತಿಳ್ಕೊಂಡು ಬಳಿಕ ಬಂಗಾರ ಅಂತ ತಿಳ್ಕೊಂಡು ತಂದು ನೋಡ್ಯಾಕ ಇಟ್ಟಾರಂತ ನಾನು ತಿಳ್ಕೊಂಡಿನಿ. ನಾನು ವೇದಿಕೆ ಮೇಲೆ ವಾಚ್ ಬಿಚ್ಚಿಟ್ಟಿದ್ದೆ, ವಾಚ ಕಳು ಮಾಡಿಕೊಂಡು ಅವತ್ತಿಂದ ವಾಚ ಇಲ್ಲರಿ ನನ್ನ ಕೈಯಾಗ. ಎಷ್ಟು ಒಳ್ಳೆಯ ಪುಣ್ಯಾತ್ಮರು ಇರ್ಬೇಕು. ಅದಕ್ಕೆ ಮನಸ್ಸು ಕಳವಳ ಇರ್ತೈತಿ. ಅಷ್ಟು ಸರಳವಾಗಿ ಇರ್ತಕ್ಕಂಥದ್ದೆಲ್ಲ ಮನಸ್ಸು, ಅಷ್ಟೊಂದು ಅದು ಮನಸ್ಸು ಕಳವಳ ಪಡ್ತದ. 4 ಜನ ಕಳ್ಳರು ಬಂದು ಹೇಳ್ತಾರೆ, ಯಪ್ಪ ಇದು ನೀನು ಸಮರ್ಪಣೆ ಆಗಲಿ ಅಂದ ಬಳಿಕ ಶರಣರಿಗೆ ಬಂಗಾರವನ್ನು ನೋಡಿದ ಬಳಿಕ ಮನಸ್ಸು ಹೇಗಾಗಿರಬೇಕು? ಶರಣ ಬಸಪ್ಪನವ್ರು ಅಂತಾರ, ಏನಪ್ಪ ಈ ಬಂಗಾರ ನಂದಲ್ಲ, ಇದು ನಿಮ್ಮದು, ಪರಮಾತ್ಮ ಕೊಟ್ಟಿರ್ತಕ್ಕಂಥ ಬಂಗಾರ, ಇದು ನಿಮಗಪ್ಪ ಅಂದ್ರೆ ಅವರು ನಿಮ್ಮದಪ್ಪ ಇದು ಬಂಗಾರ ಅಂತ ತಿಳ್ಕೊಂಡ್ರು. ಅಕಸ್ಮಾತ್ ನೀವೇನಾರು ಸಿಕ್ಕರಂದ್ರೆ ನನ್ನ ಕೈಯಾಗ ಕೊಟ್ಟರಪ್ಪ ಅಂದ್ರೆ ಯಪ್ಪ ಚಲೋ ತಿಂಗ ಸಿಗಲಿ ಅಂತೀವಿ ನಾವು. ನಮ್ಮ ಮನಸ್ಸು ಬೇರೆ, ಪರಮಾತ್ಮ ಶರಣರ ಮನಸ್ಸು ಬೇರೆ, ನಾವು ಬೇರೆ ಅವರ ಬೇರೆ. ಅದಕ್ಕೆ ಅವ್ರು ಅಂತಾರೆ, ಇದು ಬೇಡಪ್ಪ, ಇದು ನಿಮಗೆ ಸಲ್ಲಲಿ ಅಂದರು. ಯಪ್ಪ ಇದು ದಾಸೋಕ್ ಸಲ್ಲಲಿ ಅಂತ ಅವ್ರು ಅಂದರು. ಅವಾಗ 4 ಮಂದಿ ಹೇಳಿದ ಬಳಿಕ ಅವ್ರು ಹೇಳ್ತಾರೆ, ನೋಡಪ್ಪ ಇಷ್ಟು ದಿನಗಳ ಪರ್ಯಂತರ ನೀವು ಕಳು ಮಾಡ್ಕೊಂಡು ಬರೋಕತ್ತಿದ್ರಿ, ಆದರೆ ಒಂದು ನೆನಪಿರಲಿ, ನಿಮಗೆಲ್ಲರಿಗೂ ಪರಮಾತ್ಮ ಇವತ್ತು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಇದು ನನ್ನದಲ್ಲ, ಇದು ನಮ್ಮದೂ ಅಲ್ಲ, ಇದು ನಿನಗೆ ಕೊಟ್ಟಿರ್ತಕ್ಕಂಥದ್ದು 4 ಜನರ ಕಳ್ಳರಿಗೆ ಸಮರ್ಪಣೆವಾಗಬೇಕಾಗ್ಯದ. ಈ 4 ಜನರಿಗೆ ಏನು ಮಾಡಿ ಶರಣಬಸಪ್ಪನವ್ರು 4 ಭಾಗ ಮಾಡಿದ್ರು ಅದನ್ನು ಬಂಗಾರನ. 4 ಭಾಗ ಮಾಡಿ 4 ಮಂದಿಗೆ ಸಮಭಾಗವಾಗಿ ಹಂಚಿ ಅವ್ರಿಗೆ ಹೇಳ್ತಾರೆ, ಇವತ್ತಿನಿಂದ ನೀವು ಕಳು ಮಾಡಬೇಕು, ಸುಳ್ಳು ಹೇಳಬೇಕು ಅಂತ ತಿಳ್ಕೊಂಡು, ಕೊಲೆ ಮಾಡಬೇಕಂತ ತಿಳ್ಕೊಂಡು ನಿಮ್ಮ ಮನಸ್ಸಿನಾಗ ಏನಾದರೂ ಇದ್ರೆ ಇವತ್ತಿನಿಂದ ಅದೆಲ್ಲದೂ ಕೂಡ ಆ ಪರಮಾತ್ಮನ ಪಾದಕ್ಕೆ ಹಾಕಿ ಹೋಗಿಬಿಡ್ರಪ್ಪ. ಇವತ್ತಿನಿಂದ ಈ ಬಂಗಾರವನ್ನು ತಗೊಳ್ರಿ, ಈ ಬಂಗಾರ ತೊಗೊಂಡು ನೀವೇನು ಮಾಡಿರಿ, ವ್ಯವಸಾಯ ಮಾಡಿರಿ, ಎತ್ತು ತಗೋರಿ, ಮನೆ ಕಟ್ಸ್ಕೋರಿ, ಹೊಲ ತಗೋರಿ, ಹೊಲದಾಗ ಏನಾದರೂ ಬಾಳೆ ಮಾಡ್ಕೋರಿ, ಬದುಕು ಮಾಡ್ಕೋರಿ. ಆದರೆ ಹೆಂಗೆ ಮಾಡ್ಕೋಬೇಕು? ಸತ್ಯ ಶುದ್ಧವಾದ ಕಾಯಕದಿಂದ ಜೀವನವನ್ನು ಮಾಡಿರಿ. ಯಾರಾದರೂ ನಿಮ್ಮ ಮನೆಗೆ ಬಂದಾರಪ್ಪ ಅಂತ ತಿಳ್ಕೊಂಡ್ರೆ, ಯಾರಾದರೂ ಭಿಕ್ಷುಕರು ಬಂದಾರ, ಯಾರಾದರೂ ಸ್ವಾಮಿಗಳು ಬಂದಾರ, ಯಾರಾದರೂ ಅತಿಥಿಗಳು ಬಂದಾರಪ್ಪ ಅಂತ ತಿಳ್ಕೊಂಡ್ರೆ ಅವರನ್ನು ದೇವರಂತೆ ಕಂಡು ಅವರಿಗೆ ಪೂಜಿಸ್ರಪ್ಪ, ನಿಮಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು 4 ಮಂದಿಗೆ ಬಂಗಾರವನ್ನು ಸಮಭಾಗವಾಗಿ ಹಂಚಿ ಅವ್ರಿಗೇನು ಮಾಡಿದರು, ಸತ್ಯ ಶುದ್ಧವಾದ ಕಾಯಕದ ದೀಕ್ಷೆಯನ್ನು ಕೊಟ್ಟು ಕಳಿಸಿದ್ರಂತ. ನೋಡಿ ಹೆಂಗಿರ್ಬೇಕು. ಅದಕ್ಕೆ ಮಹಾತ್ಮರ ಸಂಘವನ್ನು ಮಾಡು ಅಂದ್ರವರು. ಮಹಾತ್ಮರ ಸಂಘದಿಂದ ಏನಾಯ್ತು, ಒಬ್ಬ ಕೆಟ್ಟವರು ಕೂಡ ಒಳ್ಳೆಯವರಾಗ್ತಾರೆ. ಮಹಾತ್ಮರ ಸಂಘದಿಂದ ಏನಾಗ್ತೈತಿ, ಒಬ್ಬ ಕೆಟ್ಟವರು ಕೂಡ ಒಳ್ಳೆಯವರಾಗ್ತಾರೆ. ಅದಕ್ಕೆ ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘಗಳು 2 ಒಂದು ಹಿಡಿ ಒಂದು ಬಿಡು, ಮಂಗಳ ಮೂರ್ತಿ ಕೂಡಲ ಸಂಗಮ ದೇವನ ಅಂತಾರೆ. ಸಂಘ 2 ಅದಾವು, ಸಂಘಗಳು 2. ಇಲ್ಲಿ ಕೊಂತೀರಿ, ಇದು ಒಳ್ಳೆಯ ಸಂಘ, ಇದು ಸತ್ ಸಂಘ ಅಂತ ಕರೀತಾರೆ, ಇದು ಮಹಾತ್ಮರ ಸಂಘ ಅಂತ ಕರೀತಾರೆ. ಇಲ್ಲೆಲ್ಲರ ಪ್ರಾಣ ಕೇಳಕತ್ತೀವಿ ಅಂತ ತಿಳ್ಕೊಂಡ್ರೆ ಇಲ್ಲಿ ಯಾರೂ ಮನೆ ಸುದ್ದಿ ಇಲ್ಲ. ನಾವು ಮನೆ ಸುದ್ದಿ ಮಾತಾಡೋಕ್ಕೆ ಬಂದಿಲ್ಲ, ನಮ್ಮ ಸುದ್ದಿ ನಿಮ್ಮ ಸುದ್ದಿ ಮಾತಾಡೋಕ್ಕೆ ಬಂದಿಲ್ಲ. ಇದು ಯಾರ ಸುದ್ದಿ ಮಾತಾಡಕತ್ತೀವಿ ಅಂತ ತಿಳ್ಕೊಂಡ್ರೆ ನಮ್ಮ ಸುದ್ದಿ ನಿಮ್ಮ ಸುದ್ದಿ ಒಂದಿನ ಮುಗಿದು ಹೋಗ್ತದೆ. ಆದರೆ ಶರಣರ ಸುದ್ದಿ ನಮ್ಮ ಜೀವನ ಪರ್ಯಂತರ ಸೂರ್ಯ ಚಂದ್ರ ಇರುವ ತನಕನೂ ಕೂಡ ಮುಗಿಲಾಡಿರ್ತಕ್ಕಂಥ ಸುದ್ದಿ, ಅದು ಶರಣ ಬಸವೇಶ್ವರ ಜೀವನ ದರ್ಶನ ಅಂತ ಕರ್ಕೊಂಡು ಮಾಡ್ತಾರೆ. ಅವ್ರು ಮುಗುದೇ ಇಲ್ಲ ಶರಣರ. ನಮ್ಮಂಥವ್ರು 100 ಮಂದಿ ಶಾಸ್ತ್ರಿಗಳು ಹೇಳಿ ಹೋಗ್ತೀವಿ, ಹೌದಲ್ಲ, ನಮ್ಮದು ಒಂದಿನ ಮುಗಿತದ. ಆದರೆ ನಾವು ಕೂಡ ಒಂದಿನ ಹೋಗೋರದೀವಿ. ಆದರೆ ಎಷ್ಟೋ ಮಂದಿ ಹೇಳಿದರೂ ಕೂಡ ಮುಗಿಲಾರ್ದಿರ್ತಕ್ಕಂಥ ಸುದ್ದಿ ಅದು ಶರಣರ ಸುದ್ದಿ ಅಂತ ಕರೀತಾರೆ. ನಮ್ಮದು ನಿಮ್ಮದು ಏನೈತಲ್ರಿ, ಅವು ಮುಗಿತಾವೆ, ಹೌದಲ್ರಿ, ಅವು ಸುದ್ದಿ ಮುಗುತ್ತೆ, ಒಂದಿನ ಮುಗುತ್ತಿ. ಹಿಂಗೆ ನಮ್ಮಿಂದ ಇದ್ದ ನಾವು ಒಂದು ದಿನ ಹೋಗ್ತೀವಿ, ಒಂದು ಬಳಿಕ ನಮ್ಮ ಹೋಗೇ ಬಿಡ್ತೈತಿ, ಉಸಿರಿನ ಜೊತೆಗೆ ಹೆಸರನ್ನ ಅಳಿಸ್ಕೊಂಡು ಹೋಗಿಬಿಡ್ತೈತಿ. ಅದಕ್ಕೆ ಶರಣರು ಎಂತ ಬರು ಅಂತ ತಿಳ್ಕೊಂಡ್ರೆ ನಾವೆಲ್ಲರೂ ತಿಳ್ಕೋಬೇಕು, ಅವ್ರು ಏನು ಒಳ್ಳೆಯ ಕೆಲಸ ಮಾಡಿದ್ರು ಅಂತ ತಿಳ್ಕೊಂಡ್ರೆ ಸಾರ ಸಜ್ಜನರ ಸಂಘ ಅಂತ ಕರೀತಾರೆ. ಒಳ್ಳೆ ದುಷ್ಟರು ಇರ್ತಕ್ಕಂಥವರನ್ನು ಒಳ್ಳೆಯ ಸಜ್ಜನಿಕೆಯ ಜನರನ್ನು ಮಾಡಬೇಕಾದ್ರೆ ಸುಮ್ಮನೆ ಎಲ್ಲ
ಮನಸ್ಸು ಪರಿವರ್ತನೆ ಮಾಡಬೇಕಂದ್ರೆ ಸುಮ್ಮನೆ ಇಲ್ಲ, ದುಷ್ಟರನ್ನು ಶಿಷ್ಟರನ್ನಾಗಿ ಮಾಡಬೇಕಂದ್ರೆ ಸುಮ್ಮನೆ ಇಲ್ಲ. ಅವರಲ್ಲಿ ಅಂಥ ಒಂದು ಶಕ್ತಿ ಇರುವುದರಿಂದ ಆ ಶಕ್ತಿ ಅವರಿಗೆ ಒಳಪಡುತ್ತದೆ. ಹಾಗಾಗಿ ಕಳ್ಳರಲ್ಲಿ ಒಳ್ಳೆಯ ಮಾತುಗಳನ್ನು ಹೇಳಿ, ಅವರಿಗೆ ಸದ್ಬುದ್ಧಿಯನ್ನು ಹೇಳಿ, ಸದ್ಗುಣಗಳನ್ನು ಹೇಳಿ, ಒಳ್ಳೆಯ ಕಾಯಕವನ್ನು ಮಾಡಿ, ಸತ್ಯ ಶುದ್ಧವಾದ ಕಾಯಕ ಮಾಡಿರಿ ಅಂತ ತಿಳ್ಕೊಂಡ್ರು. ಅದಕ್ಕೆ ಶರಣರು ಏನು ಹೇಳಿದರು? ಸತ್ ಸಂಘ ಅಂದ್ರವರು. ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೂ ಅಂತಾರೆ ಮಹಾತ್ಮರು. ಸತ್ಯವಂತರ ಸಂಘ ಮಾಡಿರಿ ಅಂತ ತಿಳ್ಕೊಂಡಂತಾರೆ. ಯಾರು ಬೇಕು ಅವರು ಸಂಘ ಮಾಡಿದ್ರೆ ಅಂತ ತಿಳ್ಕೊಂಡ್ರೆ ನೀವು ಅನ್ನಂಗಿಲ್ಲ. ಕಾಗೆಗುಟ್ಟ ಹಾಡಿದ್ರೆ ಏನಂತೀರಿ? ಕಾಗೆಗುಟ್ಟ ಹಾಡಿದ್ರೆ ಹಾಂ, ಕೋಗಿಲೆ ಗುಟ್ಟ ಹಾಡಿದ್ರೆ ಹಣ್ಣು ತಿನ್ನೋದು ಕಲಿತದ, ಕಾಗೆಗುಟ್ಟ ಹಾಡಿದ್ರೆ ಏನೋ ಅಂತ ತಿಳ್ಕೊಂಡು ಅಂತಿರಲ್ಲ. ಹಂಗೆ ಸಂಘ ಎಂಥವ್ರು ಗುಟ್ಟ ಹಾಡಬೇಕು? ಒಳ್ಳೆಯವರ ಸಂಘ. ಒಳ್ಳೆಯವರ ಸಂಘ ಅದು ಎಂಥದ್ದು? ಕಲ್ಲು ಸಕ್ಕರೆ ಹಂಗೆ. ಸಜ್ಜನರ ಸಂಘ ಹೆಜ್ಜೇನು ಸಬಿದಂತೆ ಅಂತ ಕರೀತಾರೆ. ಅದಕ್ಕೆ ಸಜ್ಜನರ ಸಂಘವ ಅಂತ ತಿಳ್ಕೊಂಡ್ರೆ ಒಳ್ಳೆಯವರ ಸಂಘ ಮಾಡಿದ್ವಪ್ಪ ಅಂತ ತಿಳ್ಕೊಂಡ್ರೆ ಅದಕ್ಕೆ ಹೇಳ್ತಾರೆ ಕೀಟೋ ಭ್ರಮರೋ ಯೋಗೇನ ಅಂತಂದರು. ಒಂದು ಕೀಡೆ ಏನು ಮಾಡ್ತದ ಅಂತ ತಿಳ್ಕೊಂಡ್ರೆ, ಕೀಡೆ ಕೂಡು ಕುಟ್ಟಾರಿ ಹುಳ ನಮ್ಮ ಮನೆ ಒಳಗೆ ನಿಮ್ಮ ಮನೆ ಒಳಗೆ ಎಲ್ಲೇ ಬೇಕಲ್ಲಿ ಏನು ಮಾಡ್ತದ ಅಂತ ತಿಳ್ಕೊಂಡು ಮನೆ ಕಟ್ತದ. ಮಣ್ಣಿನಿಂದ ಮನೆ ಕಟ್ತದ. ಅದು ಮಣ್ಣಿನಿಂದ ಮನೆ ಕಟ್ಟಿ ಏನು ಮಾಡ್ತದ? ಹೊಲದೊಳಗೆ ಎಲ್ಲೋ ಒಂದು ಹೊಲದೊಳಗೆ ಪೈರಿನೊಳಗೆ ಇರ್ತಕ್ಕಂಥ ಕೀಡಿಯನ್ನು ತಂದು ಏನು ಮಾಡ್ತದ? ಆ ಕೀಡಿ ಹೇಗಿರ್ಬೇಕಂದ್ರೆ ಕಚ್ಚಿದಾಗ ಮರಳಿ ನೋಡಬೇಕದು. ಕಚ್ಚಿದಾಗ ಮರಳಿ ನೋಡಬೇಕು. ಅಂಥ ಕೀಡಿಯನ್ನು ತಂದು ಏನು ಮಾಡ್ತದ? ಮಣ್ಣಿನೊಳಗೆ ಇಡ್ತೈತೆ. ತಾನು ಕಟ್ಟಿರುವಂಥ ಮಣ್ಣಿನೊಳಗೆ ಇಟ್ಟ ಮನೆಯನ್ನು ಬಂದ್ ಮಾಡಿ ಅದರ ಸುತ್ತಲೂ ಏನು ಮಾಡ್ತದ ಅಂತ ತಿಳ್ಕೊಂಡ್ರೆ ಗುಯಿ 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 ಮಾಡ್ತೈತೆ. ನೋಡ್ರಿ, ಇದು ವಿಜ್ಞಾನಕ್ಕೂ ವಿಸ್ಮಯ ಅಂತ ಕರೀತಾರೆ. ವಿಜ್ಞಾನಕ್ಕೂ ವಿಸ್ಮಯ. ಒಂದು ಹುಳ, ಒಂದು ಕೀಡಿ ಏನಂತ ತಿಳ್ಕೊಂಡ್ರೆ ಆ ಕೀಡಿ ಹೋಗಿ ಒಂದು ಕೂಡಿ ಕುಟ್ಟಾರಿ ಹುಳ ಆಗ್ಬೇಕಂದ್ರೆ ವಿಜ್ಞಾನಕ್ಕೂ ವಿಸ್ಮಯವಾಗ್ತೈತಿ. ಇದು ಸತ್ಯವಾಗಿ ಹೇಳಿ ನೋಡಬೇಕಾದ್ರೆ ತಿಳ್ಕೊಂಡ್ರೆ ವಿಜ್ಞಾನಕ್ಕೂ ವಿಸ್ಮಯ ಆಗ್ತದೆ. ಎಷ್ಟು ಆಶ್ಚರ್ಯಗೊಳ್ತದೆ ಅಂತ ತಿಳ್ಕೊಂಡ್ರೆ ಒಂದು ಕೀಡಿ ಹೋಗ್ತದೆ ಆ ಮಣ್ಣಿನ ಮನೆ ಒಳಗೆ ಸುತ್ತಲೂ ಏನು ಮಾಡ್ತದ ಅಂತ ತಿಳ್ಕೊಂಡ್ರೆ ಶರಣರು ಏನು ಮಾಡ್ಯಾರ ಅಂತ ತಿಳ್ಕೊಂಡ್ರೆ ಅದನ್ನು ಏನು ಮಾಡ್ತದ, ಹೇಗೆ ಮಾಡ್ತದ, ಯಾವ ರೀತಿ ಮಾಡ್ತದ ಅನ್ನೋದನ್ನು ನೋಡ್ತದೆ. ಶರಣರು ಅದನ್ನು ನೋಡಿ ಏನು ಮಾಡ್ತಾರೆ? 21 ದಿನಗಳ ಪರ್ಯಂತ ಅದು ಏನು ಮಾಡ್ತದಂದ್ರೆ ಕೀಡಿಯ ಸುತ್ತಲೂ ಕೂಡ ಗುಯಿ 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 ಮಾಡಿ ಅದು 21 ದಿನಗಳ ಆದ ಬಳಿಕ ಮಣ್ಣಿನ ಮನೆಯನ್ನು ಹೊಡೆದ ಬಳಿಕ ಅದರಾಗಿಂದ ಕೀಡೆ ಬರುವುದಿಲ್ಲ. ಅದರಾಗಿಂದ ಒಂದು ರೆಕ್ಕೆಯನ್ನು ಇಟ್ಟುಕೊಂಡು ಏನು ಬರ್ತದೆ? ಕೂಡು ಕುಟಾರಿ ಹುಳ ಬರ್ತದೆ ಅಂತ. ನೋಡಿ ಹೆಂಗಿರಬೇಕು. ಇದು ವಿಜ್ಞಾನಕ್ಕೂ ವಿಸ್ಮಯ ಅಂತ ಕರೀತಾರೆ. ಅದಕ್ಕೆ ಒಬ್ಬ ಕೆಟ್ಟ ಮನುಷ್ಯನು ಕೂಡ ಒಳ್ಳೆಯ ಮನುಷ್ಯ, ಒಬ್ಬ ದುರ್ಬುದ್ಧಿ ಮನುಷ್ಯ ಸದ್ಬುದ್ಧಿ ಒಳ್ಳೆಯವನಾಗಬೇಕಾದ್ರೆ ಮಹಾತ್ಮರ ಸಂಘ ಬಹಳಷ್ಟು ಮುಖ್ಯ ಅಂತ ಕರ್ಕೊಂಡು ಬರ್ತಾರೆ. ಅದಕ್ಕೆ ಹೇಳ್ತಾರೆ, ಮರ ಮತನಿಸಿ ಸುತ್ತಣ ತರುಮರಾದಿಗಳನ್ನು ಸುಡಲಾಗಿತ್ತು. ಆತ್ಮವ ಮತಣಿಸಿ ಅನುಭಾವ ಹುಟ್ಟಿ ತನುಗುಣಾದಿಗಳನ್ನು ಸುಡಲಾಗಿತ್ತು. ಕಾರಣ ಮಹಾನುಭಾವಿಗಳ ಅನುಭಾವ ತೋರಿ ಹೊಡಲ ಸುಳಿಕೊಳ್ಳಯ್ಯ ಚೆನ್ನ ಮಲ್ಲಿಕಾರ್ಜುನ ಅಂತ ಕರೀತಾರೆ. ಮಹಾತ್ಮರ ಜೊತೆ ಗುದ್ದಾಡ್ಬೇಕಂತ್ರಿ. ಯಾರ ಜೊತೆಗೆ? ಮಹಾತ್ಮರ ಜೊತೆ ಗುದ್ದಾಡ್ಬೇಕ್ರಿ. ಜ್ಞಾನಿಗಳ ಜೊತೆ ಗುದ್ದಾಡ್ರಿ. ಜ್ಞಾನಿಗಳ ಜೊತೆ ಗುದ್ದಾಡಿದ್ರಪ್ಪ ಅಂತ ತಿಳ್ಕೊಂಡ್ರೆ ಏನಾಗ್ತದೆ? ಜ್ಞಾನವೆಂಬ ಬೆಣ್ಣಿ ಬರ್ತದೆ. ಅದಕ್ಕೆ ಅಜ್ಞಾನಿಗಳ ಜೊತೆಗೆ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಜೊತೆಗೆ ಜಗಳವೇ ಲೇಸು ಅಂತ ಕರೀತಾರೆ. ಮಹಾತ್ಮರ ಜೊತೆ ಗುದ್ದಾಡ್ರೆ ನೀವು ಬೇಡ ಅಂತ ತಿಳ್ಕೊಂಡಂಗಿಲ್ಲ. ಅಜ್ಞಾನಿಗಳ ಜೊತೆಗೆ ಎಂದೂ ಕೂಡ ಗುದ್ದಾಡಬೇಡ. ಅದ್ರ ಜೊತೆ ಯಾರ ಜೊತೆ ಗುದ್ದಾಡ್ಬೇಕಂದ್ರೆ ಊರಾಗ ಗಾಂಧಿ ಎಣ್ಣೆ ಮಾರವ್ ಬಂದಿದ್ದ, ಎರೆಣ್ಣೆ ಮಾರವನು ಕೂಡ ಬಂದಿದ್ದಂತ. ಎರೆಣ್ಣೆ ಮಾರವ್ ಬಂದಿದ್ದ, ಗಾಂಧಿ ಎಣ್ಣೆ ಮಾರವನು ಕೂಡ ಬಂದಿದ್ದ. ನಾವು ಯಾರ ಜೊತೆ ಗುದ್ದಾಡ್ಬೇಕು ಹೇಳ್ರಿ? ಯಾರ ಜೊತೆ ಗುದ್ದಾಡ್ಬೇಕು? ಎರೆಣ್ಣೆ ಗುಟ್ಟ ಗಾಂಧಿ ಎಣ್ಣೆವನ ಜೊತೆ ಗುದ್ದಾಡಿದ್ರೆ ಸುಗಂಧ ದ್ರವ್ಯ ಬರ್ತೈತೆ. ಎರೆಣ್ಣೆವ್ ಕೂಡ ಗುದ್ದಾಡಿದ್ರೆ ಏನಾಕತ್ತೆ? ಮೈ ತುಂಬ ಎರೆಣ್ಣೆ ಹಚ್ಕೊಂಡು ಗುರ್ತಿಸಲಾರ್ದಂಗೆ ಹಾಕಿವಿ. ಹೌದಲ್ಲ? ನಾವು ಬರೀ ಅದನ್ನ ಇಟ್ಕೊಂಡ್ಬಿಟ್ಟಿವಿ. ಬರೀ ಎರೆಣ್ಣೆವ್ ಕೂಟನ ಗುದ್ದಾಡಕತ್ತೀವಿ. ಇವತ್ತಿಗೆ ಯಾರು ಬುಡವಲ್ವಿ ನಾವು. ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲು ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ. ಅರಿಯಾದವರೊಡನೆ ಸಂಗವ ಮಾಡಿದರೆ ಅರಿಯಾದವರೊಡನೆ ಸಂಗವ ಮಾಡಿದಡಿ ಕಲ್ಲು ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ ಕಲ್ಲು ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಬಲ್ಲವರೊಡನೆ
ಮೊಸರು ಹೊಸೆದು ಬೆಣ್ಣೆ ತೆಗೆದು ಕೊಂಬಂತೆ ಮೊಸರು ಹೊಸೆದು ಬೆಣ್ಣೆ ತೆಗೆದು ಕೊಂಬಂತೆ ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲು ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ ಮಲ್ಲಿಕಾರ್ಜುನಯ್ಯ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದೊಡೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ಚನ್ನ ಮಲ್ಲಿಕಾರ್ಜುನಯ್ಯ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದೊಡೆ ನಿಮ್ಮ ಶರಣರ ಸಂಗವ ಮಾಡಿದೊಡೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ಅರಿಯದವರೊಡನೆ ಸಂಗವ ಮಾಡಿದೊಡೆ ಕಲ್ಲು ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದೊರೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದು ಕೊಂಬಂತೆ ಮೊಸರು ಹೊಸೆದು ಬೆಣ್ಣೆ ತೆಗೆದು ಕೊಂಬಂತೆ ಅರಿಯದವರೊಡನೆ ಸಂಗವ ಮಾಡಿದರೆ ಕಲ್ಲು ಹೊಯ್ದು ಕಿಡಿಯ ಕಲ್ಲು ಹೊಯ್ದು ಕಿಡಿಯ ಕಲ್ಲು ಹೊಯ್ದು ಕಿಡಿಯ ತೆಗೆದು ಕೊಂಬಂತೆ ಅರಿಯಾದವರೊಡನೆ ಸಂಗವ ಮಾಡಿದರೆ ಯಾರ ಜೊತೆಗೆ ಸಂಘ ಮಾಡಬೇಕಂತ ತಿಳ್ಕೊಂಡಂತಾರ ಅವ್ರು ಯಾರ ಜೊತೆಗೆ ಅರಿಯದವರೊಡನೆ ಅರಿತವ್ರ ಜೊತೆಗೆ ಸಂಘ ಮಾಡ್ಬೇಕಂತ ಅದಕ್ಕೆ ಅರಿಯದವರೊಡನೆ ಸಂಘ ಮಾಡಬಾರ್ದಂತ ಅಜ್ಞಾನಿ ಜೊತೆಗೆ ಸಂಘ ಮಾಡಬಾರ್ದು ಅಜ್ಞಾನಿ ಯಾವಾಗಲೂ ಅಜ್ಞಾನಕ್ಕೆ ಹೋಗ್ತಿರ್ತೈತೆ ಅದು ಅಜ್ಞಾನಿ ಯಾವಾಗಲೂ ಅಜ್ಞಾನದೊಳಗನ ಹೋಗ್ತಿರ್ತಾರೆ ಈಗ ಇಬ್ಬರು ಬರಾಕತ್ತಿದ್ರು ದೋಸ್ತರು ಎಲ್ಲಿಗೆ ಪುರಾಣಕ್ಕೆ ಬರೋ ಹೊತ್ನ್ಯಾಗ ಏನಾಯ್ತು ಒಬ್ಬವ ಅಲ್ಲಿ ಬರಾಕತ್ತಿದ್ದ ಅವನು ಅಂದ ಪುರಾಣಕ್ಕೆ ಹೋಗೋ ನಡಿ ಅಂದವ ಅವ ಏನಂದ ಇಲ್ಲ ಪುರಾಣ ಬೇಡ ಕ್ರಿಕೆಟ್ IPL ಚಲೋ ಹೋಗೈತೆ ನೋಡ ನಡಿ ಅಂದವ ಕ್ರಿಕೆಟ್ ಚಲೋ ಹೋಗೈತೆ ನೋಡ ನಡಿ ಅಂದ ಅದೇ ಇಲ್ಲ ಒಬ್ಬವ IPL ನೋಡೋಣಂತ ಒಬ್ಬ ಪುರಾಣಕ್ಕೆ ಹೋಗೋಣಂದ ಮತ್ತು ಯಾವ ಕಡೆ ಹೋಗೋಣ ಅಂದಗಟ್ಲೆ ಮತ್ತು ತೀರ್ಮಾನ ಮಾಡ್ರಿ ಹೆಂಗೆ ತೀರ್ಮಾನ ಮಾಡ್ಬೇಕು ರೀ ಅವ ಅಂದ ಇಬ್ಬರು ತೀರ್ಮಾನ ಮಾಡೋದು ಇಬ್ಬರ ಇದೀವಿ ತೀರ್ಮಾನ ಮಾಡೋದು ಹೆಂಗೆ ಅಂದ ತನ್ನ ಕೈಯಾಗ ಒಂದು ಕಾಯಿನ್ ಇತ್ತು ಕಾಯಿನ್ ತೂರಿದವ ಕಾಯಿನ್ ತೂರನ ಟೇಲ್ ಬಿತ್ತು ರಾಜ ಬಿದ್ರೆ ಪುರಾಣಕ್ಕೆ ಹೋಗೋಣ ಆ ಟೇಲ್ ಬಿದ್ರೆ ಅಂತ ತಿಳ್ಕೊಂಡ್ರೆ ಇಲ್ಲಿ ಹೋಗೋಣ IPL ನೋಡೋಣ ಅಂದ ಅದಕ್ಕೆ ಹಂಗಾಗಿ ಏನು ಮಾಡಿದ ಅಂತ ತಿಳ್ಕೊಂಡ್ರೆ ಹಿಂಗೆ ತೂರಿದ ಬಳಿಕ ಅದೇನಾಯ್ತು ಕಾಯಿನ್ ಮ್ಯಾಕ್ ಹೋಗಿ ಕೆಳಗೆ ಬೀಳ್ತ್ರಿ ಬಿದ್ದ ಬಳಿಕ ಅದು ಏನಾಗ್ಬಿಡುತ್ತೆ ಅಂತ ತಿಳ್ಕೊಂಡ್ರೆ ಗಿಮಿ ತಿರುಗಿತ್ರಿ ಟೇಲನೇ ಬೀಳಿಲ್ಲ ರಾಜನೇ ಬೀಳಿಲ್ಲ ಅದು ನಿಂತ್ಕೊಂಡ್ಬಿಡ್ತು ಹಿಂಗೆ ನಿಂತ್ಕೊಂಡ್ಬಿಡ ಮತ್ತು ಈ ಕಡೆನೂ ಆಗಲಿಲ್ಲ ಆ ಕಡೆನೂ ಆಗಲಿಲ್ಲ ಅಂತ IPL ನೋಡೋದಕ್ಕೆಲ್ಲ ಶರಣ ಪುರಾಣನೇ ಕೇಳೋಕ್ಕಾಗಲಿಲ್ಲ ನಮ್ಮ ಬದುಕು ಅತ್ತಾಗನ ಆಗಲಿಲ್ಲ ಇತ್ತಾಗನ ಆಗಲಿಲ್ಲ ಅಂದಾಗತ್ತೆ ಅದಕ್ಕೆ ಒಂದು ಕಡೆ ಬಂತು ಅಂತ ತಿಳ್ಕೊಂಡ್ರೆ ದಾರಿ ಆಗ್ತೈತಿ ಇದು ಸತ್ಸಂಗ ಇರ್ತೈತಿ ಸಂಘದೊಳಗೆ ಭಾಳ ಒಳ್ಳೆಯ ಸಂಘ ಮಾಡ್ಕೊಂಡು ಬರಬೇಕು ಆಗ ಎಂಥವ್ರ ಸಂಘ ಮಾಡಬೇಕು ಒಳ್ಳೆಯವ್ರ ಸಂಘ ಈಗ ಯಾವನೋ ಒಬ್ಬವ ಅವಾಗಿನ ಕಾಲದಾಗ ಇವತ್ತಿನ ಕಾಲದಾಗ ಅಲ್ರಿ ಎಲ್ಲ ಸೌಕರ್ಯ ಅದಾವ ಅವತ್ತಿನ ಕಾಲದಾಗ ಯಾವನೋ ಒಬ್ಬ ಸಿಟಿಗೆ ಹೊಂಟಿದ್ದ ಅವ್ರವ್ ಹೇಳಿದ್ದಂತ ತಮ್ಮ ಇದೊಂದು ಟೆಗರ್ ಐತಲ್ಲ ಇದನ್ನು ಮಾರಿ ರೊಕ್ಕ ಇಟ್ಕೊಂಡು ಬಾ ಅಂತ ಹೇಳಿದ್ದಂತ ಟೆಗರ್ ಇತ್ತು ಟೆಗರ್ ಮೇಯಿಸಿದ್ರು ಅವ್ರ ಮನೆಯಾಗ ಇದನ್ನು ಮಾರಿ ಕುಷ್ಟಿಗೆ ಅಂತ ಸಂತಿಗೆ ಹೋದಂತ ಮಾರಿದಂತ ಟೆಗರ್ ಮಾರಿದ ಬಳಿಕ ಅವ್ರವು ಏನಂದ್ಲು ತಮ್ಮ ಎಲ್ಲಿ ಹೊತ್ತು ಮುಳುಗ್ತೈತೆ ಹೊತ್ತು ಮುಳುಗಿದಲ್ಲೇ ಅಲ್ಲೇ ಮಲ್ಕೊಂಬಿಡು ಅಂತ ಹೇಳಿದ್ಲಾಕಿ
ಆಯ್ತು ಬಿಡು ಅಂತ ತಿಳ್ಕೊಂಡು ಇವ ಏನು ಮಾಡ್ದ, ಇಲ್ಲಿಂದ ಹೋಗಿದ್ನಲ್ಲ, ಹೋದ ಸಂತೆ ಮಾಡಿದ, ಅದನ್ನು ಕುರಿ ಅದು ಟೆಗರ್ ಇತ್ತಲ್ಲ ಮಾರಿದ ಬಳಿಕ ಅವಾಗ ಮತ್ತು ಇವತ್ತಿನ ಕಾಲದಾಗ ನೋಟ್ ಅದಾವ, ಅವತ್ತಿನ ಕಾಲದಾಗ ಬೆಳ್ಳಿ ರೂಪಾಯಿ ಇರ್ತಿದ್ರು ರೀ. ಆ ಬೆಳ್ಳಿ ರೂಪಾಯಿ ಕೊಟ್ಟರು, ಇಷ್ಟು ರೊಕ್ಕ ಇಷ್ಟು ಅಂತ ತಿಳ್ಕೊಂಡು ಹಣ ಹಾಕತ್ತಿದ್ರು. ಅವಾಗ ಕೊಟ್ಟು ಬಳಿಕ ಅವ ಮಾಡಿದ್ರು, ಸಾಯಂಕಾಲ 7 ಗಂಟೆ ಆತು, ಊರಿಗೆ ಬರೋಕ್ಕೆ ಏನೂ ದಾರಿ ಇದ್ದಿದ್ದಿಲ್ಲ. ಅವಾಗ ಮತ್ತೆ ಅಲ್ಲಿ ನಿಂತ್ಕೊಂಡು ದಾರ್ಯಾಗ ನಿಂತ್ಕೊಂಡಿದ್ದ. ಅಷ್ಟೊತ್ತನದ್ರಾಗ ಆ ಊರ ಒಬ್ಬ ಪತ್ತಾರ ಏನು ಮಾಡಿದ್ದ, ಅವನು ಬಂಗಾರ ಖರೀದಿ ಮಾಡೋಕೆ ಅವನು ಅದ ಊರಿಗೆ ಹೋಗಿದ್ದ. ಅವ ನಂದ ಎಲ್ಲಿಗೆ ಹೊಂಟಿಯೋ, ನಾನು ಊರಿಗೆ ಹೊಂಟೀನಿ ಮತ್ತು ಅಂತ ತಿಳ್ಕೊಂಡು ಅನ್ನೋದ್ರಾಗ ಆಯ್ತು ಅಂತ ತಿಳ್ಕೊಂಡು ಅಂದರೆ ನಾನು ಬರ್ತೀನಿ ನಡಿ ಅಂತ ಇಬ್ಬರು ಕೂಡ್ಕೊಂಡು ಏನು ಮಾಡಿದ್ರು, ಇಬ್ಬರು ಮಾತಾಡ್ಕೊತ ಬಂದರು. ಬರೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡು ಅಲ್ಲಿಂದ ಬರೋದ್ರಾಗ ಹೊತ್ತ ಮುಳುಗಾಕತ್ತಿತ್ತು, ಮತ್ತು ಹೊತ್ತು ಮುಳುಗಿತ್ತು. ಅವ ಅಂದ ಏನಂದ ನೋಡ್ರಿ, ನಮ್ಮವ್ವ ಹೇಳ್ಯಾಳ ಏನಂತ, ಎಲ್ಲಿ ಹೊತ್ತು ಮುಳುಗ್ತೈತೆ ಅಲ್ಲೇ ಮಲ್ಕೋ, ಅಲ್ಲೇ ಎದ್ದು ಬಿಡು, ಮುಂಜಾನೆ ಎದ್ದು ಬಾ ಅಂತ ಹೇಳಪ್ಪ, ನಾ ಬರೋಗಿಲ್ಲ ಅಂದ. ಇವಾಗ ಕಂಡಪಟ್ಟು ಬಂಗಾರ ಖರೀದಿ ಮಾಡ್ಯಾನ ಪತ್ತಾರ. ಇವ ಅಂದ ಹೆಂಗೆ ಮಾಡ್ಬೇಕು ಮರಯ್ಯ, ನಿನ್ನ ಜೊತೆಗೆ ನಾ ಬರಬಾರ್ದಾಗಿತ್ತು, ಬಂದು ನಾನು ಇದಾಗಿಡ್ತು ಮರಯ್ಯ, ಹೆಂಗೆ ಮಾಡ್ಬೇಕು, ಮಾರಯ್ಯ ಹೆಂಗಾರ ಎಕ್ಕಾಗಲಕ್ಕ ಹೋಗ್ಬಿಡ ನಡಿ, ಇನ್ನೂ ಸ್ವಲ್ಪ ದೂರ ಐತಿ ಊರು, ಹೆಂಗಾರ ಮಾತಾಡ್ಕೊಂತ ಹೋಗ್ಬಿಡ. ಸಾಧ್ಯನೇ ಇಲ್ಲ, ನಾ ನಮ್ಮ ಎಲ್ಲೇ ಮಲ್ಕೊಂಡೆ, ಒತ್ತದ್ರೆ ಅಲ್ಲೇ ಮಲ್ಕೊಂಡೆ, ನಾ ಇಲ್ಲೇ ಮಲ್ಕೊತೀನಿ ರೋಡ್ನ್ಯಾಗ ಅಂದವು. ಅವ ಅಂದ ಕಂಡಪಟ್ಟಿ ಬಂಗಾರ ತೊಗೊಂಡಿನಿ, ಹೆಂಗೆ ಮಾಡ್ಬೇಕು ಅಂತ ತಿಳ್ಕೊಂಡು ವಿಚಾರ ಮಾಡಿ ಅವ ಅಂದ ಇವನ್ ತಕ್ಕ ಮಲ್ಕೊಂಡ್ರೆ ಹೆಂಗೆ ಮಾಡೋದಂತ ಗಿಡದಾಗ ಹತ್ತಿ ಅವ ಅಲ್ಲಿ ಕುತ್ಕೊಂಡ. ಇವತ್ತು ದಾರ್ಯಾಗ ಹಡ್ಡು ಮಕ್ಕೊಂಬಿಟ್ಟು ಹಿಂಗೆ ಹಡ್ಡು ಮಕ್ಕೊಂಡ. ರಾತ್ರಿ 12-1 ಗಂಟೆ ಆಯ್ತು. 4 ಮಂದಿ ಕಳ್ಳರು ಕುಡ್ಕೊಂತ ಅವ್ರು ಏನು ಮಾಡಿದ್ರು, ಹಿಂಗೆ ದಾರಿ ಹಿಡ್ಕೊಂಡು ಅವರು ಕಳು ಮಾಡ್ಬೇಕಂತ ಅವ್ರು ಹೊಂಟಿದ್ದು. ಹೋಗೋದ್ರೆ ಇವತ್ತು ದಡ್ಡ ಮಕ್ಕೊಂಡಿದ್ನಲ್ಲ ಹಿಂಗೆ ಅಡ್ಡ ಮಲ್ಕೊಂಡ. ಅವ್ನು ಒಬ್ಬ ಬಿದ್ದ. ಬೀಳೋದ್ರಾಗ ಅವ ಏನಂದ, ಬಿದ್ದ ಗಟ್ಲೆ ಇವನವನು ಯಾವನ ಕುಡಿದು ಮಕ್ಕಂದ ನೋಡ ಅಂತ ಅಂದ. ಯಾವನ ಕುಡಿದು ಮಕ್ಕೊಂದಾನ ಇವನವನ, ದಾರ್ಯಾಗ ಮಕ್ಕೊಂಡ ಕುಡ್ದ ಅಂತ ತಿಳ್ಕೊಂಡಂದ. ಅನ್ನೋದ್ರಾಗ ಇನ್ನೊಬ್ಬ ಏನಂದ, ಲೇ ಅವ್ನು ಕುಡ್ಕೊಂತಾಕ ಏನು ಇರ್ತೈತಿ, ರೊಕ್ಕ ಇಲ್ಲ ರೂಪಾಯಿ ನಡ್ಲಿ ಅಂದ. ಸುಮ್ಮನೆ ಇರ್ಬೇಕಿಲ್ಲಿವ ಏನು ಅನ್ಬೇಕು, ಲೇ ನನ್ನ ತಕ್ಕ ರೊಕ್ಕಿಲ್ಲ ಅಂತಾರೆ ಅಲ್ಲಿ, ನಾನು ಟೆಗರ್ ಮರಿಕೆ ರೊಕ್ಕ ಇಟ್ಕೊಂಡಿನಿ ಲೇ ಅಂದ. ಚಲೋ ಆತಲ್ಲ ಅಂತ ತಿಳ್ಕೊಂಡಂದು ಅವಂಗು 4 ಮಂದಿ ಹೊಳ್ಳಿ ಬಂದು ಸರಿ ತೋರಿಸಲಿ ಅಂದರು. ನಾ ಕೊಡಗಿಲ್ಲ, ಕೊಡ್ತಿಲ್ಲ ಅಂತೀನಿ 2 ಏಟು ಬಿಟ್ರು ಅವನ್ನ. ಬಿಟ್ಟು ಬಳಿಕ ನೋಡಿದ್ರೆ ಬೆಳ್ಳಿ ರೂಪಾಯಿ ಇದ್ದು. ಬೆಳ್ಳಿ ರೂಪಾಯಿ ಅವಾಗ ಒಬ್ಬ ಒಂದ ಕಳ್ಳ, ಅವನು ಡೂಪ್ಲಿಕೇಟ್ ಅದ ಬಿಡ ಬೆಳ್ಳಿ ರೂಪಾಯಿ ಅಂದ ಒಬ್ಬ ಕಳ್ಳ. ಇವು ಸುಮ್ಮನೆ ಮಕ್ಕೊಂಡನಿಲ್ಲ, ಹೊಡೆದಂತ ತೊಗೊಂಡ ಸುಮ್ಮನೆ ಇರ್ಬೇಕಿಲ್ಲ. ಇವ ಏನಂದ, ಡೂಪ್ಲಿಕೇಟ್ ಅದ ಡೂಪ್ಲಿಕೇಟ್ ಅದ ಅಂತೇನ, ಚಲೋ ಲೇ ಬೆಳ್ಳಿ ಅಂದ. ಡೂಪ್ಲಿಕೇಟ್ ಡೂಪ್ಲಿಕೇಟು ಚಲೋ ಅನ್ಬೇಕಾದ್ರೆ ಮ್ಯಾಗ ಪತ್ತಾರ ಕುಂತ ಅವ್ನು ಕೇಳ್ರಂದ. ಅವ ಸತ್ನಪ್ಪ ಅಂದವ ಮ್ಯಾಗ ಕುಂತಾವ. ತಾಯಿ ಸಾಯನದ ನನ್ನ ಸಾಧಿ ಬೇಡನಪ್ಪ ಇವ ಹಂಗೆ ಗಿಡದಲ್ಲಿ ಕೆಳಗೆ ಹಿಡಿತೆ ಅಲ್ಲಿಗೆ ಬರಲ್ಲ ಅಂದ. ಅವ್ರು ಬರ್ತೀನಿ ತಡಿ ಅಂದ್ರೆ ಅವನು ತಾಕ ಬಂಗಾರ ಇವನು ಬೆಳ್ಳಿ ರೂಪಾಯಿ ಕಸ್ಕೊಂಡು ಹೋದ್ರು. ಅದಕ್ಕೆ ಸಂಘ ಒಳ್ಳೆಯವ್ರ ಸಂಘ ಮಾಡಬೇಕಲ್ಲ. ಸಜ್ಜನರ ಸಂಘ ಹೆಜ್ಜೇನು ಸಬಿದಂತೆ ಅಂತಾರೆ. ಅದಕ್ಕೆ ಮಹಾತ್ಮರ ಸಂಘ, ಅದಕ್ಕೆ ಅರಿತವರ ಸಂಘವನ್ನು ಮಾಡು, ಅರಿಯದವರ ಸಂಘವನ್ನು ಮಾಡಬೇಡ ಅಂತ ತಿಳ್ಕೊಂಡಂತಾರೆ. ಸಂಘ ಮಾಡಬೇಕು, ಮಹಾತ್ಮರ ಸಂಘ ಅದು ಒಳ್ಳೆಯ ಸಂಘ ಅಂತ ಕರ್ಕೊಂಡು ಬರ್ತಾರೆ. ಹಾಗಾಗಿ ಇಲ್ಲಿ ಶರಣು ಬಸವೇಶ್ವರರು ಅವರಿಗೆ ಜ್ಞಾನದ ಬೋಧೆಯನ್ನು ಮಾಡಿ ಅವರನ್ನು ಕೂಡ ಏನು ಮಾಡಿದರು, ತನ್ನಂತೆ ಅವರು ಒಬ್ಬ ಸಜ್ಜನರನ್ನಾಗಿ ಮಾಡಿ, ಅಜ್ಞಾನಿಗಳನ್ನು ಜ್ಞಾನಿಗಳನ್ನಾಗಿ ಮಾಡಿ, ದುಷ್ಟರನ್ನು ಶಿಷ್ಟರನ್ನಾಗಿ ಮಾಡಿ, ಕಳ್ಳರನ್ನು ಒಳ್ಳೆಯ ನಡತೆಯನ್ನು ಇರ್ತಕ್ಕಂಥ ಬೋಧೆಯನ್ನು ಮಾಡಿ ಅವ್ರಿಗೆ ಒಳ್ಳೆಯದನ್ನು ಪಾಲಿಸಿ ಅವ್ರಿಗೆ ಕಳಿಸ್ತಾರೆ. ಹಾಗಾಗಿ ಅದಕ್ಕೆ ಮಹಾತ್ಮರ ಸಂಘ ಬಹಳಷ್ಟು ಮುಖ್ಯ ಅಂತ ಹೇಳ್ಕೊಂಡು ಮತ್ತು ನಾಳೆ ದಿವಸ